ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 750 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 26 ಮತ್ತು 27 ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಪ್ರಸ್ತಾವಿತ ಕತ್ತೇಕಿರುಬ ಅಭಯಾರಣ್ಯ ಎಲ್ಲಿದೆ? ಸೊ ವೇರ್ ವಿಲ್ ದಿ ಪ್ರಪೋಸ್ಡ್ ಹೈನಾ ಸ್ಯಾಂಕ್ಚುರಿ ಬಿ ಲೊಕೇಟೆಡ್ ಇನ್ ಕರ್ನಾಟಕ? ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹೈನಾ ಅಥವಾ ಕತ್ತೇಕಿರುಬ ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಕತ್ತೇಕಿರುಬ ಅಥವಾ ಹೈನಾ ಈ ಸ್ಯಾಂಕ್ಚುರಿಯನ್ನು ಎಲ್ಲಿ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಬೆಳಗಾವಿಯಲ್ಲೇ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಯಾಕೆ ಮಾಡ್ತಾ ಇಲ್ಲ. ಸೊ ಅದನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಹೈನಾವನ್ನೇ ನಾವು ಯಾಕೆ ಪ್ರೊಟೆಕ್ಟ್ ಮಾಡಬೇಕು, ಬಿಕಾಸ್ ಇದು ಭಾರತ ದೇಶದಲ್ಲಿಯೇ ಹೈನಾಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಮೊದಲನೇದಾಗಿರುತ್ತೆ, ಭಾರತ ದೇಶದಲ್ಲೂ ಕೂಡ. ಸೊ ಈ ರೀತಿಯ ಹೈನಾಗಳಿಗೆ ಕನ್ಸರ್ವೇಷನ್ ರಿಸರ್ವ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಸ್ಯಾಂಕ್ಚುರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಹೈನಾ ಟು ದಿ ಎನ್ವೈರನ್ಮೆಂಟ್ ಅನ್ನೋದನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಕರ್ನಾಟಕಸ್ ಫಸ್ಟ್ ಸ್ಯಾಂಕ್ಚುರಿ ಫಾರ್ ಹೈನಾ. ಸೊ ಹೈನಾಗಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಅಭಯಾರಣ್ಯವನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಪೋಸ್ ಮಾಡಲಾಗಿರುತ್ತೆ. ಸೊ ಹೈನಾದ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಬೆಳಗಾವಿಯಲ್ಲಿ. ಸೊ ಈ ಒಂದು ಸ್ಯಾಂಕ್ಚುರಿಯನ್ನ ನಾವು ಹೈನಾ ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ಹೈನಾದ ಜೊತೆಗೆ ಇನ್ನೊಂದು ಪ್ರಾಣಿಯನ್ನ ಕೂಡ ಪ್ರೊಟೆಕ್ಟ್ ಮಾಡಲಾಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲ್ಯಾಕ್ ಬಗ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹೈನಾ ಮತ್ತೆ ಬ್ಲ್ಯಾಕ್ ಬಗ್ಸ್ ಎರಡನ್ನೂ ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಬೆಳಗಾವಿಯಲ್ಲೇ ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಈ ಒಂದು ಹೈನಾಗಳಿಗೆ ಸಂಬಂಧಪಟ್ಟಂತೆ ಸೊ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅನ್ನ ಹೊಂದಿರುತ್ತೆ, ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯನ್ನ ಹೊಂದಿರತಕ್ಕಂಥ ಪ್ರದೇಶ ಬೆಳಗಾವಿ ಆಗಿರುವ ಕಾರಣದಿಂದ ಸೊ ಇದೇ ಪ್ರದೇಶವನ್ನ ಚೂಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅನಿಮಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದೇವೆ. ಸೊ ವೇರ್ ಈಸ್ ಏಷ್ಯಾಸ್ ಫಸ್ಟ್ ಸ್ಲಾತ್ ಬೇರ್ ಸ್ಯಾಂಕ್ಚುರಿ ಲೊಕೇಟೆಡ್? ಸೊ ನಮ್ಮ ಏಷ್ಯಾದಲ್ಲಿ ಮೊಟ್ಟ ಮೊದಲ ಸ್ಲಾತ್ ಬೇರ್ ಅಥವಾ ಸೋಂಬೇರಿ ಕರಡಿ ಅಂತ ನಾವೇನು ಹೇಳ್ತೇವೆ, ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಮ್ಯಾಪ್ ಅನ್ನ ನಾವು ನೋಡಿದಾಗ ಸೊ ದಿಸ್ ಇಸ್ ವೇರ್ ವಿ ಕ್ಯಾನ್ ಫೈಂಡ್ ಬೆಳಗಾವಿ. ಸೊ ಬೆಳಗಾವಿ ಮತ್ತು ಇಲ್ಲಿ ಸೊ ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ವಿ ಕ್ಯಾನ್ ಸಿ ಗೋಕಾಕ್ ಮತ್ತೆ ಬೆಳಗಾವ್ ತಾಲೂಕು ಬರುತ್ತೆ. ಸೊ ಈ ಬೆಳಗಾವಿ ಜಿಲ್ಲೆ ಕೂಡ ಆಗಿರುತ್ತೆ ಮತ್ತೆ ಬೆಳಗಾವ್ ಅಂತ ತಾಲೂಕು ಕೂಡ ಇರುತ್ತೆ. ಸೊ ಈ ಗೋಕಾಕ್ ಮತ್ತೆ ಬೆಳಗಾಂ ಸೊ ಈ ಒಂದು ಬಾರ್ಡರ್ ನಲ್ಲಿ ಸೊ ಈ ಸ್ಯಾಂಕ್ಚುರಿಯನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕರ್ನಾಟಕದ ಮೊಟ್ಟ ಮೊದಲ ಹೈನಾ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದನ್ನ ನಾವು ಬೆಳಗಾವಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ 120 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ದಿ ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ ಆನ್ ದಿ ಬಾರ್ಡರ್ಸ್ ಆಫ್ ಬೆಳಗಾವಿ ಮತ್ತೆ ಗೋಕಾಕ್ ತಾಲೂಕು. ಸೊ ಬೆಳಗಾವಲ್ಲಿ ಬರ್ತಕ್ಕಂಥ ಬೆಳಗಾವಿ ಮತ್ತೆ ಗೋಕಾಕ್ ತಾಲೂಕುಗಳ ಗಡಿ ಪ್ರದೇಶದಲ್ಲಿ ಸೊ ಈ ಒಂದು ಸ್ಯಾಂಕ್ಚುರಿಯನ್ನ ಡೆವಲಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಕರೆಂಟ್ ಸ್ಟೇಟಸ್ ಅಥವಾ ಪ್ರಸ್ತುತ ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ, ಪ್ರಿಪೇರಿಂಗ್ ದಿ ಪ್ರಪೋಸಲ್ ಅಂಡ್ ಐಡೆಂಟಿಫೈಯಿಂಗ್ ಸ್ಪೆಸಿಫಿಕ್ ಥ್ರೆಟ್ಸ್, ಅಂದ್ರೆ ಇದನ್ನ ಇನ್ನೂ ಪ್ರಾರಂಭ ಮಾಡಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಹೈನಾ ಪಾಪ್ಯುಲೇಷನ್ ಏನಕ್ಕೆ ಕಡಿಮೆ ಆಗ್ತಾ ಇದೆ, ಅದಕ್ಕಿರ್ತಕ್ಕಂಥ ಥ್ರೆಟ್ಸ್ ಯಾವ್ದ್ಯಾವ್ದು ಅನ್ನೋದನ್ನ ಈಗ ಅಧ್ಯಯನ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಟಬಲ್ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆವಾಸ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸೊ ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹೈನಾಸ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲಿ ಹೈನಾಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇನ್ ಇಂಡಿಯಾ ದ ಪ್ರೈಮರಿ ಸ್ಪೀಶೀಸ್ ಆಫ್ ಹೈನಾ ಈಸ್ ಸ್ಟ್ರೈಪ್ಡ್ ಹೈನಾ ಅಂತ ಹೇಳ್ತೇವೆ. ಸಿ ಹೈನಾದಲ್ಲಿ ಬೇರೆ ಬೇರೆ ಜಾತಿಯ ಹೈನಾಗಳು ಬರ್ತವೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹೈನಾಗಳು ಪ್ರಮುಖವಾಗಿ ಸ್ಟ್ರೈಪ್ಡ್ ಅಂತ ಕರಿತೇವೆ. ಸ್ಟ್ರೈಪ್ಡ್ ಅಂದ್ರೆ ಮೈ ಮೇಲೆ ಪಟ್ಟೆಗಳನ್ನ ಹೊಂದಿರತಕ್ಕಂಥ ಒಂದು ಹೈನಾಗಳನ್ನ ನಾವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಸೊ ಇವುಗಳ ಆವಾಸ ಸ್ಥಾನ ಸಾಮಾನ್ಯವಾಗಿ ಡ್ರೈಯರ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂದ್ರೆ ಶುಷ್ಕ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ರಾಕಿ ಹಿಲ್ಸ್ ಅಂಡ್ ಡೀಪ್ ರಿವರ್ ರಾವಿನ್ಸ್ ಅಂತ ಹೇಳ್ತೇವೆ, ಅಂದ್ರೆ ಇಲ್ಲಿ ಕಲ್ಲಿನ ಬೆಟ್ಟಗಳಲ್ಲಿ ಮತ್ತೆ ಆಳವಾದ ಕಂದಕಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೇಸಿಕಲಿ ಯು ಶುಡ್ ರಿಮೆಂಬರ್, ಇದು ಶುಷ್ಕವಾಗಿರ್ತಕ್ಕಂಥ ಅಥವಾ ಒಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ.
ಆಗಿರುತ್ತೆ. ಸೊ ದೇ ಆರ್ ಅಡ್ಯಾಪ್ಟಬಲ್ ಅಂಡ್ ಕ್ಯಾನ್ ಲಿವ್ ಇನ್ ವೇರಿಯಸ್ ಹ್ಯಾಬಿಟ್ಯಾಟ್. ಸೊ ಇದು ಡ್ರೈ ಹ್ಯಾಬಿಟ್ಯಾಟ್ ಅಲ್ಲಿ ಹೆಚ್ಚಾಗಿ ಇದ್ರೂ ಕೂಡ ಸೊ ಇದಕ್ಕೊಂದು ಸಾಮರ್ಥ್ಯ ಅಥವಾ ಕೆಪಾಸಿಟಿ ಇರುತ್ತೆ. ಅದೇನು ಅಂದ್ರೆ ಸೊ ಯಾವುದೇ ರೀತಿಯ ಆವಾಸ ಸ್ಥಾನಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಸೆಮಿ ಡೆಸರ್ಟ್ ಅಂದ್ರೆ ಅರೆ ಮರುಭೂಮಿಗಳಾಗಿರ್ಬೋದು, ಸವನ್ನಾ ಆಗಿರ್ಬೋದು, ಮತ್ತೆ ಸ್ಕ್ರಬ್ ಫಾರೆಸ್ಟ್ ಅಥವಾ ಕುರುಚಲು ಕಾಡುಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಪ್ರದೇಶಗಳಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಹೈನಾ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಿಹೇವಿಯರ್ ಅಥವಾ ನಡವಳಿಕೆಯನ್ನ ನಾವು ನೋಡೋದಾದ್ರೆ ಸೊ ಇದು ನಾಕ್ಟರ್ನಲ್ ಆನಿಮಲ್ ಆಗಿರುತ್ತೆ, ಅಂದ್ರೆ ನಿಶಾಚಾರಿ ಪ್ರಾಣಿ ಅಂತ ಹೇಳ್ತೇವೆ. ಸೊ ಹಗಲಿಗಿಂತ ರಾತ್ರಿಯ ವೇಳೆ ಹೆಚ್ಚಾಗಿ ಆಕ್ಟಿವ್ ಇರುತ್ತೆ. ಸೊ ಈ ಒಂದು ಬೇಟೆ ಮಾಡ್ತಕ್ಕಂಥದ್ದು ಅಥವಾ ಹಂಟ್ ಮಾಡ್ತಕ್ಕಂಥದ್ದು ಕೂಡ ರಾತ್ರಿಯ ವೇಳೆ ಹೆಚ್ಚಾಗಿ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಣಿ ಪ್ರಾಥಮಿಕವಾಗಿ ಏನನ್ನ ತಿನ್ನುತ್ತೆ ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಾಣಿ ಕಾಡಿನಲ್ಲಿ ಸತ್ತು ಹೋಗಿದ್ದರೆ ಸೊ ಅದನ್ನ ನಿರ್ನಾಮ ಮಾಡ್ತಕ್ಕಂಥ ಅಥವಾ ಸಂಪೂರ್ಣವಾಗಿ ತಿಂದು ಹಾಕ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಅದಕ್ಕೆ ಇದನ್ನ ಪರಿಸರದ ಸ್ವಚ್ಛಕಾರಕಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿ ಕ್ಯಾನ್ ಕಂಪೇರ್ ಹೈನಾಸ್ ವಿತ್ ವಲ್ಚರ್. ಸೊ ರಣಹದ್ದು ಏನಿರುತ್ತೆ, ಸೊ ರಣಹದ್ದು ಯಾವ ರೀತಿ ಕಾರ್ಕಸಸ್ ಅಥವಾ ಕಾಡಿನಲ್ಲಿ ಸತ್ತಿರ್ತಕ್ಕಂಥ ಒಂದು ಪ್ರಾಣಿಗಳನ್ನ ನಾವು ಕಾರ್ಕಸಸ್ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಖಾಲಿ ಮಾಡ್ತಕ್ಕಂಥ ಅಥವಾ ಅದರಲ್ಲಿರ್ತಕ್ಕಂಥ ಫ್ಲೆಶ್ ಅನ್ನ ಸಂಪೂರ್ಣವಾಗಿ ತಿಂದು ಆಗ್ತಕ್ಕಂಥ ಜೀವಿಗಳಾಗಿರ್ತವೆ. ಸೊ ಇದು ನಮ್ಮ ಪರಿಸರಕ್ಕೆ ಯಾವ ರೀತಿ ಅನುಕೂಲ ಮಾಡುತ್ತಂದ್ರೆ, ಸಪೋಸ್ ಈ ಪ್ರಾಣಿಗಳು ಇಲ್ದಿದ್ರೆ ಸೊ ಅಲ್ಲಿರ್ತಕ್ಕಂಥ ಕಾರ್ಕಸಸ್ ಅಥವಾ ಡೆಡ್ ಬಾಡೀಸ್ ಅಲ್ಲೇ ಕೊಳೆಯುತ್ತೆ. ಸೊ ಅದು ಕೊಳೆತಾಗ ಅಲ್ಲಿ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ವೈರಸ್ಗಳು ಉಟ್ಕೊಳ್ತವೆ. ಸೊ ಇದರಿಂದ ಹೊಸ ಹೊಸ ಕಾಯಿಲೆಗಳನ್ನ ಮನುಷ್ಯರು ಅನುಭವಿಸಬೇಕಾಗಿರುತ್ತೆ. ಸೊ ಆ ರೀತಿಯ ಕಾಯಿಲೆಗಳನ್ನ ನಾವು ಝೂನಾಟಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಇತ್ತೀಚೆಗೆ ನಾವು ಆಲ್ಮೋಸ್ಟ್ ಎವ್ರಿ ಒಂದು ಹೊಸ ಕಾಯಿಲೆಗಳನ್ನು ನಾವು ನೋಡ್ತಾ ಇರ್ತೇವೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ಸೊ ಈ ಒಂದು ಪ್ರಾಣಿಗಳು ಸ್ಕ್ಯಾವೆಂಜರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ಕಾರಣವಾಗಿರುತ್ತೆ. ಸೊ ನಮಗೆಲ್ಲ ತಿಳಿದಿರೋ ಹಾಗೆ ವಲ್ಚರ್ ಪಾಪ್ಯುಲೇಷನ್ ಕೂಡ ಬಹಳ ಡಿಕ್ಲೇನ್ ಆಗಿದೆ. ಸೊ ಈಗ ಹೈನಾ ಪಾಪ್ಯುಲೇಷನ್ ಕೂಡ ಡಿಕ್ಲೇನ್ ಆಗೋದ್ರೆ ಸೊ ಝೂನಾಟಿಕ್ ಡಿಸೀಸ್ಗಳ ಸಂಖ್ಯೆ ಬಹಳ ಜಾಸ್ತಿ ಆಗುವ ಕಾರಣದಿಂದ ಸೊ ಇವುಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಅದರಿಂದ ಇವುಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಉಚಿತವಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಸ್ಟ್ರೇ ಡಾಗ್ಸ್ ಅಥವಾ ಬೀದಿ ನಾಯಿಗಳನ್ನ ಕೂಡ ತಿನ್ನುತ್ತೆ. ಅದಾದ್ಮೇಲೆ ಶೀಪ್ ಅಥವಾ ಕುರಿಗಳನ್ನ ಕೂಡ ತಿಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಏನೋ ನಮ್ಮ ಒಂದು ಪರಿಸರಕ್ಕೆ ಇದು ಮಾಡ್ತಕ್ಕಂಥ ಒಂದು ಫೇವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅಂದ್ರೆ IUCN ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ನಾವು ನಿಯರ್ ಥ್ರೆಟನ್ಡ್ ಅಥವಾ ಅಪಾಯದ ಅಂಚಿನಲ್ಲಿ ಅಥವಾ ಬೆದರಿಕೆಗೆ ಹತ್ತಿರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಹ್ಯಾಬಿಟ್ಯಾಟ್ ಲಾಸ್, ಅಂದ್ರೆ ಅರಣ್ಯಗಳನ್ನ ನಾವು ನಾಶ ಮಾಡ್ತಾ ಇರೋದ್ರಿಂದ ಅದರ ಆವಾಸ ಸ್ಥಾನ ಕಡಿಮೆ ಆಗ್ತಾ ಇದೆ. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂತ ಹೇಳ್ತೇವೆ. ಸೊ ಯಾವಾಗ ಕಾಡುಗಳು ಕಡಿಮೆ ಆಗುತ್ತೆ, ಇದು ಜನರ ವಾಸವಿರ್ತಕ್ಕಂಥ ಪ್ರದೇಶಕ್ಕೆ ಬರ್ತವೆ. ಸೊ ಅವಾಗ ಅವುಗಳನ್ನ ಸಾಮಾನ್ಯವಾಗಿ ಕೊಲ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಡಿಕ್ಲೇನಿಂಗ್ ಪ್ರೇ ಬೇಸ್ ಅಂದ್ರೆ ಅದು ತಿಂತಕ್ಕಂಥ ಆಹಾರದ ಮೂಲವಾಗಿರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿರ್ತವೆ. ಸೊ ಅದಾದ್ಮೇಲೆ ಇದರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಕೂಡ ಇದೆ, ಅಂದ್ರೆ ಇದಕ್ಕೆ ಈ ಒಂದು ಪ್ರಾಣಿಗೆ ಸಾಂಸ್ಕೃತಿಕ ಮಹತ್ವ ಕೂಡ ಇದೆ. ಸೊ ಅದೇನಂದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ಲೋಕಲ್ ಫೋಲ್ಕ್ಲೋರ್ ಅಂಡ್ ಆರ್ ಆಫನ್ ಮಿಸ್ಅಂಡರ್ಸ್ಟುಡ್ ಆರ್ ಫಿಯರ್ಡ್, ಅಂದ್ರೆ ಇದು ಆ ಭಾಗದ ಜನರ ಜಾನಪದದ ಒಂದು ಭಾಗವಾಗಿದೆ. ಸೊ ಇದನ್ನ ಆಗಾಗ್ಗೆ ಬೇರೆ ಪ್ರಾಣಿಯ ರೀತಿಯಲ್ಲಿ ಅರ್ಥೈಸಿಕೊಳ್ತಾ ಇದ್ದಾರೆ. ಸೊ ಇದು ಒಂದು ಮಿತ್ ಆಗಿರುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ನಾವು ಪಾರ್ಟ್ ಆಫ್ ಅವರ್ ಕಲ್ಚರ್ ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಈ ಪ್ರಾಣಿಯ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಯು ಎಷ್ಟು ಮೊಟ್ಟೆಗಳನ್ನು ಸ್ವೀಕರಿಸುತ್ತಾರೆ? ಹೌ ಮೆನಿ ಎಗ್ಸ್ ವಿಲ್ ಈಚ್ ಸ್ಟೂಡೆಂಟ್ ರಿಸೀವ್ ಟು ಸ್ಟೂಡೆಂಟ್ಸ್ ಇನ್ ಗವರ್ಮೆಂಟ್ಸ್ ಅಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕರ್ನಾಟಕ? ಸೊ ಕರ್ನಾಟಕ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಬಿಸಿಯೂಟದ ಜೊತೆಗೆ ಸೊ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಮೊಟ್ಟೆಗಳನ್ನು ಕೊಡ್ತಕ್ಕಂಥದ್ದನ್ನ ನಿರ್ಧಾರ ಮಾಡಿರ್ತಾರೆ. ಹಾಗಿದ್ರೆ ಸೊ ಅವರು ಎಷ್ಟು ಮೊಟ್ಟೆಗಳನ್ನು ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವಾರಕ್ಕೆ 6 ಮೊಟ್ಟೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 6 eggs a week ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವ್ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಈ ಕುಪೋಷಣೆ ಅಥವಾ ಮ್ಯಾಲ್ ನ್ಯೂಟ್ರಿಷನ್ ಬಹಳ ಜಾಸ್ತಿ ಆಗಿರೋದ್ರಿಂದ ಸೊ ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಸೊ ಈ ಒಂದು ಎಗ್ಸ್ ಅನ್ನ ಗವರ್ನಮೆಂಟ್ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ವಾರಕ್ಕೆ 6 ಮೊಟ್ಟೆಗಳು ಅಂದ್ರೆ ದಿನಕ್ಕೆ 1 ಎಗ್ ಅನ್ನ ಕೊಡುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇದು ಸೆಪ್ಟೆಂಬರ್ 25
15ರಿಂದ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದರೆ, ಸೊ ಎನ್ಹ್ಯಾನ್ಸ್ ದಿ ನ್ಯೂಟ್ರಿಷನಲ್ ವ್ಯಾಲ್ಯೂ, ಸೊ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಸೊ ಈ ಒಂದು ಮೊಟ್ಟೆಗಳನ್ನು ಕ್ಲಾಸ್ 1ರಿಂದ ಕ್ಲಾಸ್ 10ವರೆಗೂ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊಟ್ಟೆಯಲ್ಲಿರ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಇಟ್ ಹ್ಯಾಸ್ ಪ್ರೋಟೀನ್ಸ್, ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಕೂಡ ಹೊಂದಿರುತ್ತೆ. ಸೊ ಇದು ಮಕ್ಕಳ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಇದನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದರ ವೆಚ್ಚವನ್ನು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಮಾತ್ರ ಭರಿಸ್ತಾ ಇದೆಯಾ ಅಥವಾ ಇನ್ಯಾರಾದರೂ ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಏನಿದೆ ಇವರ ವತಿಯಿಂದ ಸೊ ಕರ್ನಾಟಕ ಕೊಲ್ಯಾಬ್ರೇಷನ್ ಆಗುವ ಮುಖಾಂತರ ಸೊ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ದ ಫೌಂಡೇಶನ್ ವಿಲ್ ಪ್ರೊವೈಡ್ ಫಂಡಿಂಗ್ ಅಂಡ್ ಸಪೋರ್ಟ್ ಫಾರ್ ದಿ ನೆಕ್ಸ್ಟ್ 3 years, ಅಂದರೆ ಮುಂದಿನ 3 ವರ್ಷಗಳಿಗೆ. ಸೊ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಏನಿದೆ ಸೊ ಇವರು ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡಿಂಗ್ ಆಗಿರ್ಬೋದು ಮತ್ತು ಬೆಂಬಲವನ್ನು ಸೊ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಅರೌಂಡ್ 55 lakh ಚಿಲ್ಡ್ರನ್. ಸೊ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ 55 ಲಕ್ಷ ಮಕ್ಕಳಿಗೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕಾವೇರಿ 5ನೇ ಹಂತದ ನೀರು ಸರಬರಾಜು ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ದಿ ಕಾವೇರಿ ಫೇಸ್ 5 ವಾಟರ್ ಸಪ್ಲೈ ಪ್ರಾಜೆಕ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಸಪ್ಲೈ ವಾಟರ್ ಟು ಅಪ್ರಾಕ್ಸಿಮೇಟ್ಲಿ 5 million ಪೀಪಲ್ ಇನ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು 5 million ಜನರಿಗೆ ನೀರು ಸರಬರಾಜನ್ನು ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕಾವೇರಿ ಫೇಸ್ 5 ಅಥವಾ ಕಾವೇರಿ ಹಂತ 5 ಅಂತ ಹೇಳ್ತೇವೆ. ಸೊ ಇದನ್ನು ಈ ಒಂದು ದಸರಾ ಸಮಯಕ್ಕೆ ಇನಾಗ್ರೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟೇಜ್ 5 ದಸರಾ ಸಮಯಕ್ಕೆ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದರೆ, ಟು ಮೇಕ್ ವಾಟರ್ ಸರ್ಪ್ಲಸ್ ಸಿಟಿ, ಅಂದರೆ ಬೆಂಗಳೂರು ಈಗ ವಾಟರ್ ಸ್ಕೇರ್ ಸಿಟಿ ಆಗಿದೆ, ಅಂದರೆ ನೀರಿನ ಅಭಾವವನ್ನು ನಾವು ನೋಡ್ತಾ ಇದ್ದೇವೆ. ಸೊ ನೀರಿನ ಹೆಚ್ಚುವರಿ ನಗರವನ್ನಾಗಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಹಂತದ ಒಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಯಾವ ರೀತಿಯ ಮೂಲಸೌಕರ್ಯಗಳನ್ನು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಡೆವಲಪ್ ಮಾಡ್ತಾರೆ ಅಂದರೆ, ಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್, ಅಂದರೆ ನಮ್ಮ ಭಾರತ ದೇಶದಲ್ಲಿಯೇ ಅತಿ ಬೃಹತ್ ಆಗಿರ್ತಕ್ಕಂಥ ನೀರು ಸಂಸ್ಕರಣಾ ಘಟಕವನ್ನು ಸೊ ಈ ಒಂದು ಕಾವೇರಿ 5 ಸ್ಟೇಜ್ನಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 775 million ಲೀಟರ್ಸ್ ಪರ್ ಡೇ, ಅಂದರೆ ಒಂದು ದಿನಕ್ಕೆ 775 ಮಿಲಿಯನ್ ಲೀಟರ್ ಸಾಮರ್ಥ್ಯದ ಭಾರತ ದೇಶದ ಅತಿ ದೊಡ್ಡ ನೀರು ಸಂಸ್ಕರಣಾ ಘಟಕವನ್ನು ಸೊ ಈ ಒಂದು ಸ್ಟೇಜ್ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಅಡ್ವಾನ್ಸ್ಡ್ ಫ್ಲಡ್ ಕಂಟ್ರೋಲ್ ಸಿಸ್ಟಮ್ ಅಂಡ್ ಬೂಸ್ಟರ್ ಪಂಪಿಂಗ್ ಸ್ಟೇಷನ್ ಅನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸುಧಾರಿತ ಪ್ರವಾಹ ನಿಯಂತ್ರಣ, ಸೊ ನಮ್ಗೆ ಗೊತ್ತು ಸೊ ಈ ಒಂದು ಮಾನ್ಸೂನ್ ಸೀಸನ್ ಅಲ್ಲಿ ಬೆಂಗಳೂರಿನಲ್ಲಿ ಫ್ಲಡ್ಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕುಡಿಯುವ ನೀರನ್ನ ಒದಗಿಸುವುದರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಈ ಒಂದು ಫ್ಲಡ್ ಅಥವಾ ಪ್ರವಾಹವನ್ನ ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಡೆವಲಪ್ ಮಾಡಿರ್ತಾರೆ. ಫಾರ್ ಎಕ್ಸಾಮ್ ಅಲ್ಲಿ ನಮಗೆ ಕಾವೇರಿ 5 ಕರ್ನಾಟಕ ರಾಜ್ಯದ ಕಾವೇರಿ 5 ನ ಉದ್ದೇಶ ಏನು ಅಂತ ನಮ್ಗೆ ಕೊಟ್ಟಾಗ ಸೊ ಒಂದಂತೂ ನಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು. ಫ್ಲಡ್ ಕಂಟ್ರೋಲ್ ಅಂತ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಸೊ ಅದನ್ನು ನಾವು ಯೂಶುವಲಿ ಇಗ್ನೋರ್ ಮಾಡ್ತೀವಿ, ಯಾಕಂದ್ರೆ ಕಾವೇರಿ 5 ಅಂತಕ್ಕಂಥದ್ದು ಕಾವೇರಿ ನೀರಿಗೆ ಅಥವಾ ಕುಡಿಯುವ ನೀರಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಫ್ಲಡ್ ಕಂಟ್ರೋಲ್ ಅಂತಕ್ಕಂಥದ್ದನ್ನು ನಾವು ಅದರಲ್ಲಿ ಇಗ್ನೋರ್ ಮಾಡ್ತಕ್ಕಂಥದ್ದು. ಬಟ್ ನೆನ್ಪಿಟ್ಕೊಳ್ಳಿ, ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಫ್ಲಡ್ ಕಂಟ್ರೋಲ್ ಅನ್ನ ಕೂಡ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬೂಸ್ಟರ್ ಪಂಪಿಂಗ್ ಸ್ಟೇಷನ್ಗಳನ್ನು ಕೂಡ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಬೂಸ್ಟರ್ ಅಂದರೆ ಸಪೋಸ್ ಇವಾಗ ಎಗೇನ್ಸ್ಟ್ ದಿ ಗ್ರಾವಿಟಿ ನೀರು ಹೋಗಬೇಕಾಗಿದ್ರೆ ಸೊ ಅದನ್ನು ಪಂಪ್ ಮಾಡಬೇಕಾಗಿರುತ್ತೆ. ಸೊ ಆ ರೀತಿಯ ಪಂಪಿಂಗ್ ವ್ಯವಸ್ಥೆಯನ್ನು ಕೂಡ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಟಾಟಾ ಸ್ಟೀಲ್ನ ಅತಿ ದೊಡ್ಡ ಬ್ಲಾಸ್ಟ್ ಫರ್ನೇಸ್ ಎಲ್ಲಿದೆ? ಸೊ ವೇರ್ ಈಸ್ ಟಾಟಾ ಸ್ಟೀಲ್ಸ್ ಲಾರ್ಜ್ ಬ್ಲಾಸ್ಟ್ ಫರ್ನೇಸ್ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಶಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಫರ್ನೇಸ್ ಅಂದ್ರೆ ಏನು, ಇದನ್ನು ನಾವು ಏನಕ್ಕೆ ಬಳಕೆ ಮಾಡ್ತೇವೆ, ಸೊ ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಟಾಟಾ ಸ್ಟೀಲ್ ಕಮಿಷನ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬ್ಲಾಸ್ಟ್ ಫರ್ನೇಸ್. ಸೊ ಇದು ನಮ್ಮ ಭಾರತ ದೇಶದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಬ್ಲಾಸ್ಟ್ ಫರ್ನೇಸ್ ಆಗಿರುತ್ತೆ. ಫರ್ನೇಸ್ ಅನ್ನ ನಾವು ಕನ್ನಡದಲ್ಲಿ ಕುಲುಮೆ ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಇದನ್ನ ನಾವು ಕುದಿಸ್ಲಿಕ್ಕೆ ಅಂದ್ರೆ ಮೆಟಲ್ಗಳನ್ನ ಅಥವಾ ಲೋಹಗಳನ್ನ ಕರಗಿಸ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ ಅನ್ನ ನಾವು ಫರ್ನೇಸ್ ಅಂತ ಹೇಳ್ತೇವೆ. ಈ ರೀತಿಯ ಬೃಹತ್ ಆಗಿರ್ತಕ್ಕಂಥ ಫರ್ನೇಸ್
ಫರ್ನೇಸನ್ನು ಟಾಟಾ ಸ್ಟೀಲ್ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫರ್ನೇಸ್ ಏನಿರುತ್ತೆ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಲಾಸ್ಟ್ ಫರ್ನೇಸ್ ಆಗಿರುತ್ತೆ. ಅಂದರೆ ಭಾರತ ದೇಶದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಬ್ಲಾಸ್ಟ್ ಕುಲುಮೆ ಇದಾಗಿರುತ್ತೆ. ಸೊ ಇದನ್ನ ಕಳಿಂಗ ನಗರ್ ಪ್ಲಾಂಟ್ ಇನ್ ಒಡಿಶಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸೆಪ್ಟೆಂಬರ್ 20ನೇ ತಾರೀಕು ತನ್ನ ಕಾರ್ಯಾರಂಭವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫರ್ನೇಸ್ ಏನಿರುತ್ತೆ ಸೊ ಇದನ್ನ ನಾವು ಮೆಟಲರ್ಜಿಕ್ ಫರ್ನೇಸ್ ಅಂತ ಕರಿತೇವೆ. ಅಂದ್ರೆ ಲೋಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕುಲುಮೆ ಆಗಿರುತ್ತೆ. ಸ್ಮೆಲ್ಟಿಂಗ್ ಟು ಪ್ರೊಡ್ಯೂಸ್ ಇಂಡಸ್ಟ್ರಿಯಲ್ ಮೆಟಲ್ಸ್ ಅಂದ್ರೆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಲೋಹಗಳನ್ನ ತಯಾರಿ ಮಾಡಲಿಕ್ಕೆ ಸೊ ಈ ಒಂದು ಫರ್ನೇಸ್ ಅನ್ನ ಬಳಕೆ ಮಾಡಲಾಗುತ್ತೆ. ಸೊ ಜನರಲಿ ಏನನ್ನ ತಯಾರಿ ಮಾಡ್ತಾರೆ ಅಂದ್ರೆ ಪಿಗ್ ಐರನ್ ಅನ್ನ ತಯಾರಿ ಮಾಡ್ತಾರೆ. ಪಿಗ್ ಐರನ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಫರ್ನೇಸ್ ಅನ್ನ ಸಾಮಾನ್ಯವಾಗಿ ಪಿಗ್ ಐರನ್ ಅನ್ನ ತಯಾರಿ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಸೊ ಇದರೊಂದಿಗೆ ಲೆಡ್ ಮತ್ತೆ ಕಾಪರ್ ಸೀಸಾ ಮತ್ತೆ ತಾಮ್ರವನ್ನು ಕೂಡ ಡೆವಲಪ್ ಮಾಡಲಿಕ್ಕೆ ಅಥವಾ ತಯಾರಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಫರ್ನೇಸ್ ಅನ್ನ ನಾವು ಬ್ಲಾಸ್ಟ್ ಫರ್ನೇಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಫರ್ನೇಸ್ ಹೇಗಿರುತ್ತೆ ಅಂತಕ್ಕಂಥ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಹೌ ದಿ ಫರ್ನೇಸ್ ಲುಕ್ಸ್ ಲೈಕ್. ಸೊ ಈ ಒಂದು ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಭಾಗದಿಂದ ನಾವು ರಾ ಮೆಟೀರಿಯಲ್ ಅನ್ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೇ ಮೆಟಲ್ ಅಂದ್ರೆ ಸೊ ಅದಕ್ಕೆ ಓರ್ ಅಂತ ಇರುತ್ತೆ, ಅದಿರು ಅಂತ ಹೇಳ್ತೇವೆ. ಸೊ ಅದಿರನ್ನ ನಾವು ಇಲ್ಲಿ ಪ್ಲೇಸ್ ಮಾಡ್ತೇವೆ. ಸೊ ಇಲ್ಲಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪರೇಚರ್ ಅಥವಾ ಹೀಟ್ ಅನ್ನ ನಾವು ಸಪ್ಲೈ ಮಾಡ್ತೇವೆ. ಸೊ ಅದಾದ್ಮೇಲೆ ನಾವು ಪಿಗ್ ಐರನ್ ಅನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ವೇಸ್ಟ್ ಪ್ರಾಡಕ್ಟ್ ಅಥವಾ ಸ್ಲ್ಯಾಗ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಇನ್ನೊಂದು ಕಡೆ ನಾವು ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಪಿಗ್ ಐರನ್? ಸೊ ಪಿಗ್ ಐರನ್ ಅನ್ನ ನಾವು ಈ ಒಂದು ಕ್ರೂಡ್ ಆಯಿಲ್ಗೆ ಕಂಪೇರ್ ಮಾಡ್ಕೊಳ್ಬೋದಾಗಿರುತ್ತೆ. ಅಂದ್ರೆ ಕಚ್ಚಾ ತೈಲ ಅಂತ ನಾವು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಆಯಿಲ್ ವೆಲ್ಸ್ ಅನ್ನ ಕೊರೆದ ನಂತರ ಅಂದ್ರೆ ತೈಲ ಬಾವಿಗಳನ್ನ ಕೊರೆದಾಗ ನಮಗೆ ಸಿಗ್ತಕ್ಕಂಥ ತೈಲ ಅಥವಾ ಪ್ರಾಡಕ್ಟ್ ಅನ್ನ ನಾವು ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಅಂತ ಹೇಳ್ತೇವೆ. ಬಿಕಾಸ್ ಅದನ್ನ ನಾವಿನ್ನು ಪ್ಯೂರಿಫೈ ಮಾಡಿ ಬೇರೆ ಬೇರೆ ತೈಲಗಳಾಗಿ ಕನ್ವರ್ಟ್ ಮಾಡಿರೋದಿಲ್ಲ. ಪ್ಯೂರಿಫೈ ಮಾಡಿದಾಗ ಪೆಟ್ರೋಲ್ ಆಗುತ್ತೆ, ಡೀಸೆಲ್ ಆಗುತ್ತೆ, ಕೆರೋಸಿನ್ ಆಗುತ್ತೆ. ಈ ರೀತಿಯಾಗಿ ಡಿಸ್ಟಿಲೇಷನ್ ಸ್ಟೇಜಸ್ ನ ಆಧಾರದ ಮೇಲೆ ಅದು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಪಿಗ್ ಐರನ್ ಕೂಡ ಅದೇ ರೀತಿಯ ಒಂದು ಕ್ರೂಡ್ ಐರನ್ ಆಗಿರುತ್ತೆ. ಅಂದ್ರೆ ಅದನ್ನ ನಾವು ಕಚ್ಚಾ ಕಬ್ಬಿಣ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ಹೈ ಕಾರ್ಬನ್ ಕಾಂಟೆಂಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಹೆಚ್ಚಿನ ಇಂಗಾಲವನ್ನ ಹೊಂದಿರುತ್ತೆ. ಸೊ 3.5% to 4.7% ಆಫ್ ಕಾರ್ಬನ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಸೊ ಇದು ಬ್ರಿಟಲ್ ಆಗಿರುತ್ತೆ. ಬ್ರಿಟಲ್ ಅಂದ್ರೆ ಅದನ್ನ ಈಸಿಯಾಗಿ ಚಾಕ್ ಪೀಸ್ ನ ನಾವು ಹೇಗೆ ಬ್ರೇಕ್ ಮಾಡ್ತೇವೆ ಸೊ ಆ ರೀತಿಯಾಗಿ ಇದನ್ನ ಬ್ರೇಕ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಇಂಟರ್ಮೀಡಿಯೇಟ್ ಮೆಟೀರಿಯಲ್ ಅಂತ ಕರಿತೇವೆ. ಅಂದ್ರೆ ಬೇರೆ ಬೇರೆ ಕಬ್ಬಿಣಗಳನ್ನ ತಯಾರಿ ಮಾಡುವಾಗ ಸೊ ಇದೊಂದು ಮಧ್ಯಂತರವಾಗಿರ್ತಕ್ಕಂಥ ಉತ್ಪನ್ನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಪ್ರೋಸೆಸ್ ಮಾಡುವ ಮುಖಾಂತರ ಮುಂದೆ ನಾವು ಸ್ಟೀಲ್ ಆಗಿ ಕನ್ವರ್ಟ್ ಮಾಡ್ತೀವಿ, ರಾಟ್ ಐರನ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅದಾದ್ಮೇಲೆ ಇಂಗೋಟ್ ಐರನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಲೈಕ್ ಹೌ ನಾವು ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಆಗಿ ಹೇಗೆ ನಾವು ಕಚ್ಚಾ ತೈಲವನ್ನ ಕನ್ವರ್ಟ್ ಮಾಡ್ತೇವೆ ಅದೇ ರೀತಿ ಒಂದು ಪಿಗ್ ಐರನ್ ಅನ್ನು ನಾವು ಸ್ಟೀಲ್, ರಾಟ್ ಐರನ್ ಮತ್ತೆ ಇಂಗೋಟ್ ಐರನ್ ಆಗಿ ಉತ್ತಮವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈಗ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಫರ್ನೇಸ್ ಏನಿದೆ ಸೊ ಇದು ಪಿಗ್ ಐರನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಭಾರತ ದೇಶದ ಅತಿ ದೊಡ್ಡ ಫರ್ನೇಸ್ ಅನ್ನ ಟಾಟಾ ಸ್ಟೀಲ್ ಅವರು ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೆಪಾಸಿಟಿಯನ್ನ ನಾವು ನೋಡೋದಾದ್ರೆ, ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ ಇನ್ಕ್ರೀಸ್ ದ ಪ್ಲಾಂಟ್ಸ್ ಟೋಟಲ್ ಕೆಪಾಸಿಟಿ ಅಂದ್ರೆ ಒಂದು ಟಾಟಾ ಸ್ಟೀಲ್ ಇಂಡಸ್ಟ್ರಿ ಏನಿದೆ ಸೊ ಅದರ ಸಾಮರ್ಥ್ಯ ಈಗ ಹೆಚ್ಚಾಗಿರುತ್ತೆ. 8 MTPA ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಮಿಲಿಯನ್ ಟನ್ಸ್ ಪರ್ ಆನಮ್. ಸೊ 3 ಮಿಲಿಯನ್ಸ್ ಇದ್ದಿದ್ದೀಗ 8 ಮಿಲಿಯನ್ ಟನ್ಸ್ ಪರ್ ಆನಮ್ ಜನರೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಈ ಒಂದು ಪ್ಲಾಂಟ್ ಅನ್ನ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟೆಕ್ನಾಲಜಿಕಲ್ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ 5870 ಕ್ಯೂಬಿಕ್ ಮೀಟರ್ಸ್ ಅಂದ್ರೆ ದ ಬ್ಲಾಸ್ಟ್ ಫರ್ನೇಸ್ ಆಸ್ ದಿ ವಾಲ್ಯೂಮ್ ಅಂದ್ರೆ ಅದರ ವಾಲ್ಯೂಮ್ ಟೋಟಲ್ ಎಷ್ಟು ವಾಲ್ಯೂಮ್ ಅನ್ನ ಅದು ಇಟ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದ್ರೆ 5870 ಕ್ಯೂಬಿಕ್ ಮೀಟರ್ಸ್ ಅಷ್ಟು ಸೊ ವಾಲ್ಯೂಮ್ ಅನ್ನ ಹೊಂದಿರತಕ್ಕಂಥದ್ದನ್ನ ಈ ಒಂದು ಫರ್ನೇಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಮ್ಯಾಪ್ಸಿಸ್ ಕುಳಿ ಎಲ್ಲಿದೆ? ವೇರ್ ಇಸ್ ಮ್ಯಾಪ್ಸಿಸ್ ಕ್ರೇಟರ್ ಲೊಕೇಟೆಡ್? ಸೊ ಕ್ರೇಟರ್ ಅಂದ್ರೂ ಒಂದನೇ, ಕುಳಿ ಅಂದ್ರೂ ಒಂದನೇ. ಸೊ ಯಾವುದಾದ್ರೂ ಒಂದು ಆಸ್ಟಿರಾಯ್ಡ್ ಅಥವಾ ಕ್ಷುದ್ರ ಗ್ರಹ ನಮ್ಮ ಒಂದು ಪ್ಲಾನೆಟ್ ಅನ್ನ ಹಿಟ್ ಮಾಡಿದಾಗ ಅಥವಾ ಅಪ್ಪಳಿಸಿದಾಗ ಸೊ ಆ ಒಂದು ಪ್ರದೇಶದಲ್ಲಿ ಒಂದು ಹಳ್ಳ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಕುಳಿ ಅಥವಾ ಕಂದಕ ಅಥವಾ ಕ್ರೇಟರ್ ಅಂತ ಹೇಳ್ತೇವೆ. ಸೊ ಇತ್ತೀಚೆಗೆ ಒಂದು ಬೃಹತ್ ಆಗಿರ್ತಕ್ಕಂಥ ಮ್ಯಾಪ್ಸಿಸ್ ಕಂದಕವನ್ನ ನಮ್ಮ ಪ್ರಪಂಚದಲ್ಲಿ ಒಂದು ದೇಶದಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಆ ದೇಶ ಯಾವುದು ಅನ್ನೋದು ಅಥವಾ ಆ ಪ್ರದೇಶ
ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಂಟ್ರಲ್ ಆಸ್ಟ್ರೇಲಿಯಾ ಅಥವಾ ಮಧ್ಯ ಆಸ್ಟ್ರೇಲಿಯಾದಲ್ಲಿ ಸೊ ಮ್ಯಾಪ್ಸಿಸ್ ಅಂತಕ್ಕಂಥ ಒಂದು ಕಂದಕವನ್ನು ಇತ್ತೀಚೆಗೆ ಡಿಸ್ಕವರ್ ಮಾಡಿರ್ತಾರೆ. ಸೊ ಈ ಒಂದು ಕಂದಕದ ವಿಶೇಷತೆ ಏನು ಅಂದರೆ ಇದು 600 ಕಿಲೋಮೀಟರ್ಸ್ ವೈಡ್ ಇರುತ್ತೆ, ಅಂದರೆ 600 ಕಿಲೋಮೀಟರ್ ಅಗಲವನ್ನು ಹೊಂದಿರತಕ್ಕಂಥ ಬೃಹತ್ ಕುಳಿಯನ್ನು ಈಗ ಪತ್ತೆ ಹಚ್ಚಲಾಗಿರುತ್ತೆ. ಇಷ್ಟು ವರ್ಷಗಳು ಬೇಕಾಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ 600 ಕಿಲೋಮೀಟರ್ಸ್ ಇರುವುದರಿಂದ ಬಹುತೇಕ ಪ್ರದೇಶ ನಮಗೆ ಸಮತಟ್ಟಾಗಿ ಮಾತ್ರ ಕಾಣಿಸುತ್ತೆ, ಅದರ ಎಡ್ಜಸ್ ಅಲ್ಲಿ ಮಾತ್ರ ಈ ಥರ ಸ್ಲೋಪ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸಪೋಸ್ ಏನಾದರೂ ಚಿಕ್ಕ ಕಂದಕವಾಗಿದ್ರೆ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಬಹಳ ಈಸಿ. ಸೊ ಯಾವಾಗ ಅದರ ಡಯಾಮೀಟರ್ ಇನ್ಕ್ರೀಸ್ ಆಗುತ್ತೆ ಸೊ ಆ ರೀತಿಯ ಕಂದಕಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಕ್ರೇಟರ್ ಅನ್ನು ಕೂಡ ಬಹಳಷ್ಟು ವರ್ಷಗಳ ನಂತರ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 600 ಕಿಲೋಮೀಟರ್ ವೈಡ್ ಇರ್ತಕ್ಕಂಥ ಒಂದು ಕ್ರೇಟರ್ ಆಗಿರುತ್ತೆ ಅಥವಾ ಕಂದಕವಾಗಿರುತ್ತೆ. ಸೊ ಇದನ್ನು ನಾವು ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ರೇಟರ್ ಫಾರ್ಮೇಷನ್ ಆಗಲಿಕ್ಕೆ ಕಾರಣವೇನು ಅಂದರೆ ಏನ್ಷಿಯಂಟ್ ಕ್ಲೆಟಾಕ್ಲಿಸ್ಮಿಕ್ ಇವೆಂಟ್ ಅಂತ ಹೇಳ್ತೇವೆ. ಕೆಟಾಕ್ಲಿಸ್ಮಿಕ್ ಇವೆಂಟ್ ಅಂದರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದೊಂದು ಟೆಕ್ನಿಕಲ್ ಟರ್ಮಿನಾಲಜಿ ಆಗಿರುತ್ತೆ. ಇದನ್ನು ನಾವು ಕ್ಲೆಟಾಕ್ಲಿಸ್ಮಿಕ್ ಇವೆಂಟ್ ಅಂತ ಹೇಳ್ತೇವೆ. ಸೊ ಇದನ್ನು ನಾನು ಮುಂದೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಘಟನೆ ಆಗಿರುವ ಕಾರಣದಿಂದ ಈ ಕಂದಕ ಫಾರ್ಮೇಷನ್ ಆಗಿದೆ. ಸೊ ಅಲ್ಲೂ ಕೂಡ ನೋಡಿ ಏನ್ಷಿಯಂಟ್ ಅಂತ ಹೇಳ್ತೇವೆ, ಅಂದರೆ ಬಹಳ ಹಿಂದೆ ಈ ಒಂದು ಕೆಟಾಕ್ಲಿಸ್ಮಿಕ್ ಆಕ್ಟಿವಿಟಿ ಆಗಿರುವ ಕಾರಣದಿಂದ ಸೊ ಈ ಒಂದು ಕಂದಕ ಫಾರ್ಮೇಷನ್ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರೇನು ಅಂದರೆ ಮ್ಯಾಸಿವ್ ಆಸ್ಟ್ರೇಲಿಯನ್ ಕ್ಯಾಂಬ್ರಿಯನ್ ಇಂಪ್ಯಾಕ್ಟ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು. ಸೊ ಇದರ ವಿಸ್ತೃತವಾಗಿರ್ತಕ್ಕಂಥ ರೂಪವಾಗಿರುತ್ತೆ. ಸೊ ಇದನ್ನು ಇನ್ ಶಾರ್ಟ್ ನಾವು ಮ್ಯಾಪ್ಸಿಸ್ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಏಜ್ ಅಥವಾ ವಯಸ್ಸು ಇದು ಫಾರ್ಮೇಷನ್ ಆಗಿ ಎಷ್ಟು ವರ್ಷಗಳಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ ದಿ ಇಂಪ್ಯಾಕ್ಟ್ ಅಕರ್ಡ್ ಅಟ್ ಅರೌಂಡ್ ದಿ ಎಂಡ್ ಆಫ್ Ediacaran period and within the Neoproterozoic era roughly 538.8 million to 1 billion years ago. ಅಂದರೆ 538.8 ಮಿಲಿಯನ್ ರಿಂದ 1 ಮಿಲಿಯನ್ ವರ್ಷಗಳ ಹಿಂದೆ ಸೊ ಈ ಒಂದು ಕಂದಕ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಪೀರಿಯಡ್ಗೆ ಸೇರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಎಡಿಯಾಕರನ್ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೇಟರ್ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಜಿಯೋಲಾಜಿಕಲ್ ಎವಿಡೆನ್ಸ್ ಅಂದರೆ ಭೂವೈಜ್ಞಾನಿಕ ಪುರಾವೆಗಳನ್ನು ನಾವು ನೋಡೋದಾದ್ರೆ ಸೊ ಮ್ಯಾಸಿವ್ ಡೆಪಾಸಿಟ್ಸ್ ಆಫ್ ಸೂಡೋ ಟ್ಯಾಚ್ಲೈಟ್ ಬ್ರೇಸಿಯಾ. ಸೊ ಇದು ಕಂದಕ ಅಂತ ನಾವು ಹೇಗೆ ಹೇಳ್ಬೋದಾಗಿರುತ್ತೆ ಅಂದರೆ ಸೊ ಅಲ್ಲಾಗಿರ್ತಕ್ಕಂಥ ಕೆಲವೊಂದು ಠೇವಣಿಗಳು, ಅಲ್ಲಿರ್ತಕ್ಕಂಥ ಠೇವಣಿಗಳನ್ನು ನಾವು ಸೂಡೋ ಟ್ಯಾಚ್ಲೈಟ್ ಬ್ರೆಸಿಯಾ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಶಾಕ್ಡ್ ಮಿನರಲ್ಸ್ ಇನ್ಕ್ಲೂಡಿಂಗ್ ಲೋಂಡಲೀಟ್ ಅಂತಕ್ಕಂಥ ಒಂದು ಮಿನರಲ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಹೈ ಲೆವೆಲ್ಸ್ ಆಫ್ ಇರಿಡಿಯಂ ಏನಿದೆ ಸೊ ಈ ಒಂದು ಮಿನರಲ್ಸ್ಗಳು ಅಲ್ಲಿ ಪತ್ತೆ ಆಗಿರುವ ಕಾರಣದಿಂದ ಸೊ ಇದು ಇಂಪ್ಯಾಕ್ಟ್ ಕ್ರೇಟರ್ ಆಗಿರ್ತಕ್ಕಂಥದ್ದನ್ನ ಇದರ ಎವಿಡೆನ್ಸ್ನ ಆಧಾರದ ಮೇಲೆ ಹೇಳಲಾಗ್ತಾ ಇದೆ. ಹಾಗಿದ್ರೆ ಕ್ಲೆಟಾಕ್ಲಿಸ್ಮಿಕ್ ಇವೆಂಟ್ ಅಂದ್ರೆ ಏನು? ಕೆಟಾಕ್ಲಿಸ್ಮಿಕ್ ಇವೆಂಟ್ ಅಂದ್ರೆ ಸಡನ್ ಅಂಡ್ ಲಾರ್ಜ್ ಸ್ಕೇಲ್ ಡಿಸಾಸ್ಟರ್ ಆಗಿರುತ್ತೆ, ಅಂದ್ರೆ ಹಠಾತ್ ಆಗಿ ಮತ್ತೆ ಬೃಹತ್ತಾಗಿ ಸಂಭವಿಸ್ತಕ್ಕಂಥ ಒಂದು ವಿಪತ್ತನ್ನ ನಾವು ಕ್ಲೆಟಾಕ್ಲಿಸ್ಮಿಕ್ ಅಂತ ಹೇಳ್ತೇವೆ. ಸೊ ಇದು ಇಟ್ ಕಾಸಸ್ ಸಿಗ್ನಿಫಿಕೆಂಟ್ ಚೇಂಜಸ್ ಟು ದಿ ಎನ್ವೈರನ್ಮೆಂಟ್ ಅಂಡ್ ದಿ ಲೈಫ್ ಆಫ್ ದಿ ಅರ್ತ್. ಸೊ ಆಬ್ವಿಯಸ್ಲಿ ನಮಗೆ ಗೊತ್ತು ಒಂದು ಸಣ್ಣ ಡಿಸಾಸ್ಟರ್ ಆದ್ರೇನೆ ಭೂಮಿಯ ಮೇಲೆ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಸೊ ಕೆಟಾಕ್ಲಿಸ್ಮಿಕ್ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ 600 ಕಿಲೋಮೀಟರ್ಸ್ ಅಷ್ಟು ವೈಡ್ ಇರುವಾಗ ಸೊ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಆ ರೀತಿಯಾಗಿ ಬೃಹತ್ ಬದಲಾವಣೆಗಳಿಗೆ ಕಾರಣವಾಗ್ತಕ್ಕಂಥ ವಿಪತ್ತುಗಳನ್ನು ನಾವು ಕ್ಲೆಟಾಕ್ಲಿಸ್ಮಿಕ್ ಅಂತ ಹೇಳ್ತಕ್ಕಂಥದ್ದು. ಸೊ ಇದು ನ್ಯಾಚುರಲ್ ಸ್ವಾಭಾವಿಕವಾದ್ರೂ ಆಗ್ಬೋದಾಗಿರುತ್ತೆ, ಇವನ್ ಮ್ಯಾನ್ ಮೇಡ್ ಆದ್ರೂ ಆಗಿರ್ಬೋದಾಗಿರುತ್ತೆ. ಸೊ ಹೇಗಾದ್ರೂ ಕೂಡ ಇದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ಸ್ ಅನ್ನ ಅಂದ್ರೆ ದೀರ್ಘಕಾಲದ ಪ್ರಭಾವಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಡಿಸಾಸ್ಟರ್ ಅನ್ನ ನಾವು ಕೆಟಾಕ್ಲಿಸ್ಮಿಕ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಕೆಟಾಕ್ಲಿಸ್ಮಿಕ್ಗೆ ನ್ಯಾಚುರಲ್ ಇವೆಂಟ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಸೊ ಆಸ್ಟಿರಾಯ್ಡ್ ಇಂಪ್ಯಾಕ್ಟ್, ಸೊ ಕ್ಷುದ್ರ ಗ್ರಹ ಅಪ್ಪಳಿಸುವಿಕೆ. ಸೊ ಇವತ್ತು ನೋಡಿರ್ತಕ್ಕಂಥ ಆರ್ಟಿಕಲ್ ಕೂಡ ನ್ಯಾಚುರಲ್ ಕೆಟಾಕ್ಲಿಸ್ಮಿಕ್ ಇವೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಪ್ರಪಂಚದಲ್ಲಿ ಚಿಕ್ಸುಲಬ್ ಇಂಪ್ಯಾಕ್ಟ್ ಅಂತ ಹೇಳ್ತೇವೆ. ಸೊ ಇದು ಕಾಸ್ ದಿ ಎಕ್ಸ್ಟಿಂಕ್ಷನ್ ಆಫ್ ಡೈನೋಸಾರ್. ಸೊ ಡೈನೋಸಾರ್ಗಳ ಎಕ್ಸ್ಟಿಂಕ್ಷನ್ ಆಗಿರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅನ್ನು ನಾವು ಚಿಕ್ಸುಲಬ್ ಇಂಪ್ಯಾಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಟಿಂಕ್ಷನ್ ಆಗಿರ್ತಕ್ಕಂಥದ್ದು 6 ಮಿಲಿಯನ್ ಇಯರ್ಸ್ ಎಗೋ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಕ್ಲೆಟಾಕ್ಲಿಸ್ಮಿಕ್ ಆಕ್ಟಿವಿಟೀಸ್ ಆದಾಗ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗುತ್ತೆ. ಅದಕ್ಕೆ ಬೆಸ್ಟ್
ಎಕ್ಸಾಂಪಲ್ ಯಾವುದು ಅಂದರೆ 66 ಮಿಲಿಯನ್ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಚಿಕ್ಸುಲಬ್ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಇದರಿಂದ ಒಂದು ಜೀವಿನೇ ಎಕ್ಸ್ಟಿಂಕ್ಟ್ ಆಗಿರುತ್ತೆ, ಅಂದರೆ ಡೈನೋಸಾರ್ಗಳು ಸಂಪೂರ್ಣವಾಗಿ ಎಕ್ಸ್ಟಿಂಕ್ಟ್ ಆಗಿರುತ್ತೆ. ಆಬ್ವಿಯಸ್ಲಿ ಡೈನೋಸಾರ್ಗಳು ಎಕ್ಸ್ಟಿಂಕ್ಟ್ ಆದಾಗ ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ವಿಪತ್ತುಗಳನ್ನು ನಾವು ಕ್ಲೆಟಾಕ್ಲಿಸ್ಮಿಕ್ ಅಂತ ಕರೀತಕ್ಕಂಥದ್ದು. ಸೊ ಅದಾದ್ಮೇಲೆ ಈವನ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಥವಾ ಜ್ವಾಲಾಮುಖಿ ಸ್ಫೋಟಗಳನ್ನು ಕೂಡ ನಾವು ನ್ಯಾಚುರಲ್ ಕೆಟಾಕ್ಲಿಸ್ಮಿಕ್ಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಅರ್ತ್ ಕ್ವೇಕ್ ಮತ್ತು ಸುನಾಮಿಗಳು, ಭೂಕಂಪಗಳು ಮತ್ತು ಸುನಾಮಿಗಳು. ಸೊ ಸುನಾಮಿ ನಮಗೆ ಗೊತ್ತು, ನಮ್ಮ ಭಾರತ ದೇಶದಲ್ಲಿ ಇಂಡಿಯನ್ ಓಷನ್ ಸುನಾಮಿ 2004ರಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕ್ಲೆಟಾಕ್ಲಿಸ್ಮಿಕ್ ಆಕ್ಟಿವಿಟಿ, ನ್ಯಾಚುರಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮ್ಯಾನ್ ಮೇಡ್ ಈವೆಂಟ್ಸ್ಗೆ ನಾವು ಬರೋದಾದ್ರೆ, ಸೊ ನ್ಯೂಕ್ಲಿಯರ್ ಡಿಸಾಸ್ಟರ್ಸ್ ಅಂದರೆ ಪರಮಾಣು ದುರಂತಗಳು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಚೆರ್ನೋಬಿಲ್ ಡಿಸಾಸ್ಟರ್ ಇನ್ 1986, 1986ರಲ್ಲಿ ಆಗಿರ್ತಕ್ಕಂಥ ಚೆರ್ನೋಬಿಲ್ ದುರಂತರ ಆಗಿರ್ಬೋದು. ಅದಾದ್ಮೇಲೆ ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಡಿಸಾಸ್ಟರ್ ಇನ್ 2011. ಸೊ ಇವೆಲ್ಲ ಕೂಡ ಬಹಳ ಹಿಂದೆ ಆಗಿದ್ದರೂ ಕೂಡ ಆ ಪ್ರದೇಶಗಳಲ್ಲಿ ಇನ್ನೂ ಕೂಡ ಇದರ ಪ್ರಭಾವವನ್ನು ಅಲ್ಲಿರ್ತಕ್ಕಂಥ ಜನರು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವು ಮಾನವ ನಿರ್ಮಿತವಾಗಿರ್ತಕ್ಕಂಥ ಕ್ಲೆಟಾಕ್ಲಿಸ್ಮಿಕ್ ಆಕ್ಟಿವಿಟೀಸ್ಗಳಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ನಾವು ಮಾಡ್ತಕ್ಕಂಥ ಪರಿಸರ ಮಾಲಿನ್ಯ ಆಗಿರ್ಬೋದು. ಸೊ ಇದರಲ್ಲಿ ಆಯಿಲ್ ಸ್ಪಿಲ್ಸ್ ಅಥವಾ ತೈಲ ಸೋರಿಕೆ ಮತ್ತೆ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಅಂದರೆ ಕೈಗಾರಿಕೆಗಳಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನು ಕೂಡ ಮ್ಯಾನ್ ಮೇಡ್ ಡಿಸಾಸ್ಟರ್ ಕೆಳಗಡೆ ನಾವು ಓದ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವಾರ್ ಅಂಡ್ ಕಾನ್ಫ್ಲಿಕ್ಟ್. ಸೊ ನೋಡಿ ಇದು ಕೂಡ ಬರುತ್ತೆ, ಯುದ್ಧ ಮತ್ತೆ ರಾಷ್ಟ್ರಗಳ ನಡುವೆ ಆಗ್ತಕ್ಕಂಥ ಸಂಘರ್ಷಗಳು. ಬಿಕಾಸ್ ಈ ಸಮಯದಲ್ಲಿ ಸಾಕಷ್ಟು ವೆಪನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಜಿಯೋಗ್ರಫಿ ಅಂತಕ್ಕಂಥದ್ದು ಬಹಳ ಬದಲಾಗುತ್ತೆ. ಸೊ ಪರಿಸರದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಉಂಟು ಮಾಡೋದ್ರಿಂದ ಸೊ ಇದನ್ನು ಕೂಡ ನಾವು ಕೆಟಾಕ್ಲಿಸ್ಮಿಕ್ ಡಿಸಾಸ್ಟರ್ ಅಡಿಯಲ್ಲಿ ತೆಗೆದುಕೊಂಡು ಬರಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಕೆಟಾಕ್ಲಿಸ್ಮಿಕ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಏಷ್ಯಾ ಪವರ್ ಇಂಡೆಕ್ಸ್ 2024ರಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ? ವಾಟ್ ಪೊಸಿಷನ್ ಆಸ್ ಇಂಡಿಯಾ ಅಚೀವ್ಡ್ ಇನ್ ದಿ ಏಷ್ಯಾ ಪವರ್ ಇಂಡೆಕ್ಸ್ 2024? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಸೂಚ್ಯಾಂಕವಾಗಿರುತ್ತೆ. ಇದನ್ನು ನಾವು ಏಷ್ಯಾ ಪವರ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಪವರ್ ಅಂದರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಡಿಫೆನ್ಸ್. ಸೊ ಇದು ಒಂದು ರಾಷ್ಟ್ರ ಮಿಲಿಟರಿಯಲ್ಲಿ ಎಷ್ಟು ಪ್ರಬಲವಾಗಿದೆ ಅಂತಕ್ಕಂಥ ಒಂದು ಸೂಚ್ಯಾಂಕವಾಗಿಲ್ಲ. ಸೊ ಹೋಲಿಸ್ಟಿಕಲಿ ಒಂದು ರಾಷ್ಟ್ರ ಎಷ್ಟು ಪವರ್ಫುಲ್ ಆಗಿದೆ ಅಂತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಹೆಸರಲ್ಲಿ ಏಷ್ಯಾ ಅಂತ ಇದ್ದರೂ ಕೂಡ ಇದು ಕೇವಲ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಈವನ್ ಏಷ್ಯಾ ಪೆಸಿಫಿಕ್ ರೀಜನ್ ನಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ಒಳಗೊಂಡಂತೆ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಭಾರತ ರಾಷ್ಟ್ರ 3ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ 3ನೇ ಸ್ಥಾನ ಬರಲಿಕ್ಕೆ ಯಾವ ಯಾವ ಕಾರಣಗಳು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಸೊ ಈ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗಿರುತ್ತೆ. ಸೊ ದಟ್ ಈಸ್ ವೈ ಐ ಟೋಲ್ಡ್ ಯು ಏಷ್ಯಾ ಅಂತ ಇದ್ದರೂ ಕೂಡ ನಾವು ಏಷ್ಯನ್ ಕಂಟ್ರೀಸ್ ಅನ್ನ ಮಾತ್ರವಲ್ಲ, ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ಈ ಒಂದು ಸೂಚ್ಯಾಂಕದಲ್ಲಿ ನೋಡಬಹುದಾಗಿರುತ್ತೆ. ಸೊ ಪವರ್ ಸ್ಕೋರ್ ಎಷ್ಟಿರುತ್ತೆ ಅಂದರೆ 81.7% ಅಷ್ಟು ಸ್ಕೋರನ್ನು ನಾವು US ನೋಡ್ಬೋದಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಚೈನಾ 72.7% ಸ್ಕೋರ್ ಇರುತ್ತೆ. ಸೊ ನಮ್ಮ ಭಾರತದ ಸ್ಕೋರನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು 39.1% ಸ್ಕೋರ್ ಮಾಡುವ ಮುಖಾಂತರ 3ನೇ ಸ್ಥಾನದಲ್ಲಿರುತ್ತೆ. ನಮ್ಮ ನಂತರ ಜಪಾನ್, ಅದಾದಮೇಲೆ ಆಸ್ಟ್ರೇಲಿಯಾ, ಯು ಕ್ಯಾನ್ ಸಿ ರಷ್ಯಾ 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಸೌತ್ ಕೊರಿಯಾ, ಸಿಂಗಪೂರ್, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳನ್ನ ಸೊ ನಮ್ಮ ಭಾರತ ದೇಶದ ನಂತರದ ಸ್ಥಾನಗಳಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಈ ಒಂದು ರ್ಯಾಂಕಿಂಗ್ ನಲ್ಲಿ ಸಿಗ್ನಿಫಿಕೆಂಟ್ ಲೀಪ್ ಅಥವಾ ಅತ್ಯಂತ ಮುಂದುವರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಪಾನ್ ಅನ್ನ ಸರ್ಪಾಸ್ ಮಾಡುವ ಮುಖಾಂತರ 3rd ಪವರ್ಫುಲ್ ನೇಷನ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಗ್ರೋತ್ ಅಥವಾ ಜಿಯೋಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆ ಸೊ ಇದನ್ನ ಹೊತ್ತಿ ಹೇಳ್ತಕ್ಕಂಥ ಒಂದು ಸೂಚ್ಯಾಂಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ರೀಸನ್ಸ್, ಯಾಕೆ ಭಾರತ ದೇಶ 3rd ಪವರ್ಫುಲ್ ನೇಷನ್ ಆಗಿದೆ ಈ ಒಂದು ಇಂಡೆಕ್ಸ್ ಪ್ರಕಾರ ಅಂತ ನಾವು ನೋಡೋದಾದ್ರೆ, ಬಿಕಾಸ್ ಆಫ್ ದಿ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ. ಸೊ ಪ್ಯಾಂಡಮಿಕ್ ಆಗಿದ್ರೂ ಕೂಡ ಅಂದ್ರೆ ಕರೋನಾ ಸಂಭವಿಸಿದ್ದರೂ ಕೂಡ ಆಲ್ಮೋಸ್ಟ್ 2 years ಆಲ್ಮೋಸ್ಟ್ ಆಲ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ನಿಲ್ಲಾಗಿದ್ರು ಕೂಡ 4.2 ಪಾಯಿಂಟ್ ರೈಸ್ ಇನ್ ದಿ ಎಕನಾಮಿಕ್ ಕೇಪಬಿಲಿಟಿ, ನಮ್ಮ ಆರ್ಥಿಕ ಸಾಮರ್ಥ್ಯದಲ್ಲಿ 4.2 ಪಾಯಿಂಟ್ಗಳಷ್ಟು ಏರಿಕೆ ಆಗಿರುತ್ತೆ
ಆಗಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ನೌ ದ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಬೈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಅಂದರೆ ಕೊಳ್ಳುವ ಸಾಮರ್ಥ್ಯ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಕೊಳ್ಳುವ ಸಾಮರ್ಥ್ಯವನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿಯೇ 3ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥದ್ದು ಈ ಒಂದು ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸ್ತಕ್ಕಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಫ್ಯೂಚರ್ ಪೊಟೆನ್ಷಿಯಲ್ ಅಂದರೆ ಭವಿಷ್ಯದ ಸಂಭಾವ್ಯ. ಸೊ ಫ್ಯೂಚರ್ ಪೊಟೆನ್ಷಿಯಲ್ ಅಂದರೆ ನಮ್ಮ ಭಾರತ ದೇಶಕ್ಕೆ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಯಾವ ಆಧಾರದ ಮೇಲೆ ಈ ದೇಶಕ್ಕೆ ಭವಿಷ್ಯ ಇದೆ ಅಂತ ಹೇಳ್ಬೋದಾಗಿರುತ್ತೆ ಅಂದರೆ ಸೊ ಇಲ್ಲಿರ್ತಕ್ಕಂಥ ರಿಸೋರ್ಸಸ್, ನಮ್ಮ ಭಾರತ ದೇಶದ ಸಂಪನ್ಮೂಲಗಳು 8.2 ಪಾಯಿಂಟ್ಗಳಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಪೊಟೆನ್ಷಿಯಲ್ ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನ ಸೊ ಸೂಚಿಸ್ತಕ್ಕಂಥ ಒಂದು ಸೂಚಕವಾಗಿರುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಭಾರತ ದೇಶದ ಯೂತ್ ಪಾಪ್ಯುಲೇಷನ್, ಆಸ್ ವಿ ಆಲ್ ನೋ, ನಮ್ಮ ಭಾರತ ದೇಶದಲ್ಲಿ ಯುವಕರ ಜನಸಂಖ್ಯೆ ಬಹಳ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಎಕನಾಮಿಕ್ ಗ್ರೋತ್ ಮತ್ತೆ ಲೇಬರ್ ಫೋರ್ಸ್ ಎಕ್ಸ್ಪ್ಯಾನ್ಷನ್ ಏನಿದೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳಾಗಬೇಕಾಗಿದ್ರೆ ಆ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಮಾತ್ರ ಅವರು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಳ್ತಾರೆ. ಸೊ ಯಾವಾಗ ಯೂತ್ ಪಾಪ್ಯುಲೇಷನ್ ಕಡಿಮೆ ಆಗಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅವಾಗ ಎಕಾನಮಿ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ, ಅರ್ನ್ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಇನ್ ಚೈನಾ. ಸೊ ಅದರಿಂದ ಚೈನಾದಲ್ಲಿ 3 ಚೈಲ್ಡ್ ಪಾಲಿಸಿ ಅಂತ ಮಾಡಿರ್ತಾರೆ, ಬಿಕಾಸ್ ಯೂತ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಚೈನಾದಲ್ಲಿ ಡಿಕ್ಲೇನ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಅದರಿಂದ ಎಕನಾಮಿಯಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಲೇಬರ್ ಫೋರ್ಸ್ ಎಕ್ಸ್ಪ್ಯಾನ್ಷನ್ ಏನಿದೆ ಅಂದರೆ ಕಾರ್ಮಿಕ ಬಲದ ವಿಸ್ತರಣೆ ಏನಿದೆ ಸೊ ಅದರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಕಾರಣ ಸೊ ನಮ್ಮ ಭಾರತ ದೇಶಕ್ಕೆ ಫ್ಯೂಚರ್ ಪೊಟೆನ್ಷಿಯಲ್ ಅನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ 3ನೇ ರೀಸನ್ ಏನಂದ್ರೆ ಡಿಪ್ಲೊಮ್ಯಾಟಿಕ್ ಇನ್ಫ್ಲೂಯೆನ್ಸ್, ರಾಜತಾಂತ್ರಿಕ ಪ್ರಭಾವ. ಸೊ ಇದು ನಮ್ಮ ದೇಶ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಹೊಂದಿರತಕ್ಕಂಥ ಒಂದು ಉತ್ತಮ ಸಂಬಂಧಗಳನ್ನ ಸೂಚಿಸ್ತಕ್ಕಂಥ ಒಂದು ಸಂಕೇತವಾಗಿರುತ್ತೆ. ಇದನ್ನು ನಾವು ಡಿಪ್ಲೊಮ್ಯಾಟಿಕ್ ಅಥವಾ ರಾಜತಾಂತ್ರಿಕ ಪ್ರಭಾವ ಅಂತ ಹೇಳ್ತೇವೆ. ಸೊ ವಿ ಹ್ಯಾವ್ ಗ್ರೇಟರ್ ಇಂಟರ್ನ್ಯಾಷನಲ್ ರೆಕಗ್ನಿಷನ್. ಸೊ ಇದರ ಈ ಒಂದು ಆಧಾರದ ಮೇಲೆ ನಾವು ಜಾಗತಿಕವಾಗಿ ಅತ್ಯುತ್ತಮ ಮನ್ನಣೆಯನ್ನ ಗಳಿಸಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇಂಡಿಯಾಸ್ ನಾನ್ ಅಲೈನ್ಡ್ ಸ್ಟ್ರಾಟಜಿಕ್ ಪಾಸ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಅಲಿಪ್ತ ಕಾರ್ಯತಂತ್ರದ ನಿಲುವು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಾನ್ಫ್ಲಿಕ್ಟ್ಸ್ ಇದ್ರೆ ದೇಶಗಳ ನಡುವೆ, ಸೊ ವಿ ಡೋಂಟ್ ಸಪೋರ್ಟ್ ಈದರ್ ಆಫ್ ದೆಮ್. ಸೊ ಇಬ್ಬರನ್ನೂ ಕೂಡ ನಾವು ಸಪೋರ್ಟ್ ಮಾಡೋದಿಲ್ಲ. ಸೊ ನಾವು ನ್ಯೂಟ್ರಲ್ ಆಗಿ ಇರಲಿಕ್ಕೆ ಆಲ್ಮೋಸ್ಟ್ ಬಯಸ್ತಾ ಇರುವ ಕಾರಣದಿಂದ ಸೊ ಅದರಿಂದ ನಾವು ಯಾವ ರಾಷ್ಟ್ರದೊಂದಿಗೂ ಕೂಡ ನಾವು ಎನಿಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ಹೌ ವಿ ಆರ್ ಟ್ರೈಂಗ್ ಟು ಮ್ಯಾನೇಜ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿತ್ ದಿ ಅದರ್ ಕಂಟ್ರೀಸ್. ಸೊ ಅದನ್ನ ಆ ಒಂದು ಕಾರಣದಿಂದ ಸೊ ಈ ಒಂದು ರಾಜತಾಂತ್ರಿಕ ಪ್ರಭಾವ ನಾವು ಇನ್ಫ್ಲೂಯೆನ್ಸ್ ಕೂಡ ಮಾಡ್ತಾ ಇದ್ದೇವೆ. ಸೊ ಅದರ ಜೊತೆಗೆ ಯಾವ ರಾಷ್ಟ್ರದೊಂದಿಗೂ ಕೂಡ ನಾವು ವೈರತ್ವವನ್ನ ಕಟ್ಟಿಕೊಳ್ತಾ ಇಲ್ಲ. ಸೊ ಈ ಒಂದು ಕಾರಣ ಕೂಡ ಭಾರತ ದೇಶ ಪವರ್ಫುಲ್ ಅಂದ್ರೆ ಥರ್ಡ್ ಪವರ್ಫುಲ್ ನೇಷನ್ ಆಗ್ಲಿಕ್ಕೆ ಸೊ ಈ ಒಂದು ಸೂಚ್ಯಾಂಕದ ಪ್ರಕಾರ ನಾವು ಹೇಳ್ಬೋದಾಗಿರುತ್ತೆ. ಸೊ ಕಲ್ಚರಲ್ ಇನ್ಫ್ಲೂಯೆನ್ಸ್, ಸಾಂಸ್ಕೃತಿಕ ಪ್ರಭಾವ. ಅಫ್ಕೋರ್ಸ್ ನಮ್ಮ ಭಾರತ ದೇಶದ ಸಂಸ್ಕೃತಿ ಡೆಫಿನೆಟ್ಲಿ ಬೇರೆ ರಾಷ್ಟ್ರಗಳ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸೊ ಈ ಒಂದು ಪಾಯಿಂಟ್ ಇಂದ ಕೂಡ ನಮಗೆ ಅಧಿಕ ಸ್ಕೋರ್ಸ್ ಅನ್ನ ಮಾಡಿರೋದ್ರಿಂದ ಸೊ ಭಾರತ ರಾಷ್ಟ್ರ 3ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ, ರಕ್ಷಣೆ ಮತ್ತು ಭದ್ರತೆ. ಇಫ್ ಯು ನೋ ದಿ ಇಂಡಿಯನ್ ಬಜೆಟ್, ನಮ್ಮ ಭಾರತ ದೇಶದ ಬಜೆಟ್ ಅನ್ನ ನಾವು ನೋಡಿದಾಗ ಸೊ ಈ ಡಿಫೆನ್ಸ್ ಸೆಕ್ಟರ್ಗೆ ನಾವು ಸಾಕಷ್ಟು ಹಣವನ್ನ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಇವನ್ ಮೋರ್ ದೆನ್ ಹೆಲ್ತ್ ಸೆಕ್ಟರ್ ಅಂದ್ರೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಬಜೆಟ್ಗಿಂತ ಹೆಚ್ಚಾಗಿ ಒಂದು ರಕ್ಷಣೆ ಮತ್ತು ಭದ್ರತೆಯ ಮೇಲೆ ನಾವು ಖರ್ಚು ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಇಂಡಿಯಾಸ್ ರೋಲ್ ಇನ್ ಮಲ್ಟಿಲ್ಯಾಟ್ರಲ್ ಡಿಪ್ಲೊಮೆಸಿ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್. ಸೊ ಭಾರತ ದೇಶ ಸೊ ಬಜೆಟ್ ಅಲ್ಲೂ ಕೂಡ ಹೆಚ್ಚಿನ ಹಣವನ್ನ ಸ್ಪೆಂಡ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಬಹುಪಕ್ಷೀಯ ರಾಜತಾಂತ್ರಿಕತೆ ಮತ್ತು ಭದ್ರತಾ ಸಹಕಾರದಲ್ಲಿ ಭಾರತದ ಪಾತ್ರವನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಸೊ ಈ ಒಂದು ಮ್ಯೂಚುಯಲಿ ಬೇರೆ ರಾಷ್ಟ್ರಗಳೊಂದಿಗೆ ನಾವು ಲಾಟ್ ಆಫ್ ಎಕ್ಸರ್ಸೈಸಸ್ ಅನ್ನ ಮಾಡ್ತೇವೆ. ಸೊ ಆ ಒಂದು ಎಕ್ಸರ್ಸೈಸಸ್ಗಳಲ್ಲಿ ಭಾರತ ದೇಶ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರೋದು ಕೂಡ ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾವು ಕ್ವಾಡ್ ಅಲ್ಲಿ ಕೂಡ ಒಂದು ರಾಷ್ಟ್ರವಾಗಿರೋದ್ರಿಂದ ಅಥವಾ ಪ್ರಮುಖ ರಾಷ್ಟ್ರವಾಗಿರೋದ್ರಿಂದ ಸೊ ಈ ಒಂದು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಅನ್ನ ಮಾಡಲಿಕ್ಕೆ ಈ ರೀತಿಯ ಅಸೋಸಿಯೇಷನ್ಗಳ ಮುಖಾಂತರ ಭಾರತ ದೇಶದ ಕೈ ಮೇಲಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕ್ವಾಡ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸರ್ಸೈಸ್ ಅನ್ನ ನಾವು ಆನ್ಯುವಲಿ ಕಂಡಕ್ಟ್ ಮಾಡ್ತೇವೆ. ಆ ಎಕ್ಸರ್ಸೈಸ್ ನ ಹೆಸರೇನು ಅಂತಕ್ಕಂಥದ್ದನ್ನ ನೀವು ಈ ಒಂದು
ಪ್ರಶ್ನೆಗೆ ಕಮೆಂಟ್ಸ್ ಅಲ್ಲಿ ನೀವು ಆನ್ಸರ್ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಿಫೆನ್ಸ್ ಎಕ್ಸ್ಪೋರ್ಟ್. ಸೊ ಭಾರತ ದೇಶದ ರಕ್ಷಣಾ ಒಂದು ರಫ್ತು ಜಾಸ್ತಿ ಆಗಿರುತ್ತೆ. ಅಂದ್ರೆ ಮುಂಚೆ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಾಗೆ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿದ್ವಿ. ಬಟ್ ಭಾರತ ರಾಷ್ಟ್ರ ಸ್ಲೋಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಸೊ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ರಫ್ತನ್ನ ಕಡಿಮೆ ಮಾಡಿಕೊಂಡು ರಫ್ತನ್ನ ಕಡಿಮೆ ಮಾಡಿ ಆಮದನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಟು ಸೇ ದೇ ಆರ್ ಇನ್ಕ್ರೀಸಿಂಗ್ ಎಕ್ಸ್ಪೋರ್ಟ್ ಅಂಡ್ ಡಿಕ್ರೀಸಿಂಗ್ ಇಂಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಈ ಒಂದು ಬ್ರಹ್ಮೋಸ್ ಮಿಸೈಲ್ಸ್ ಗಳನ್ನ ನಾವು ಫಿಲಿಪೈನ್ಸ್ ಜೊತೆಗೆ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಏಷ್ಯಾ ಪವರ್ ಇಂಡೆಕ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಅನಾಲಿಟಿಕಲ್ ಟೂಲ್ ಆಗಿರುತ್ತೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಲೋವಿ ಇನ್ಸ್ಟಿಟ್ಯೂಟ್ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟೂಲ್ ಆಗಿರುತ್ತೆ ಟು ಮೆಷರ್ ದಿ ಪವರ್ ಡೈನಮಿಕ್ಸ್ ಇನ್ ದಿ ಏಷ್ಯಾ ಪೆಸಿಫಿಕ್ ರೀಜನ್. ಸೊ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಸೊ ಈ ಒಂದು ಪವರ್ ಡೈನಮಿಕ್ಸ್ ಅನ್ನ ಮೆಜರ್ ಮಾಡಲಿಕ್ಕೆ ಬಂದಿರತಕ್ಕಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ನಲ್ಲಿ 26 ಕಂಟ್ರೀಸ್ಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ ಬೇಸ್ಡ್ ಆನ್ ದೇರ್ ಓವರ್ ಆಲ್ ಪವರ್ ಕಾಂಪ್ರಹೆನ್ಸಿವ್ ಸೆಟ್ ಆಫ್ ಇಂಡಿಕೇಟರ್ಸ್. ಆ ಇಂಡಿಕೇಟರ್ಸ್ ಯಾವ್ದು ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇವೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಪರ್ಪಸ್ ಅಥವಾ ಉದ್ದೇಶ ಏನು ಅಂದ್ರೆ ಪ್ರೊವೈಡ್ ಡೀಟೇಲ್ಡ್ ಅಸೆಸ್ಮೆಂಟ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಸೊ ನಮ್ಮ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಅಳತೆ ಮಾಡ್ತಕ್ಕಂಥ ಒಂದು ಮಾಪಕವಾಗಿರುತ್ತೆ. ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಜಿಯೋ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅಂಡ್ ದಿ ರಿಲೇಟಿವ್ ಇನ್ಫ್ಲೂಯೆನ್ಸ್ ಆಫ್ ದಿ ಡಿಫರೆಂಟ್ ಕಂಟ್ರೀಸ್. ಅಂದ್ರೆ ಈ ಒಂದು ಜಿಯೋ ಪೊಲಿಟಿಕಲಿ ಭೂ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಭೌಗೋಳಿಕ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳು ಯಾವ ರೀತಿ ಪ್ರಭಾವವನ್ನ ಬೀರ್ತಾ ಇದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಇದನ್ನ ನಾವು ಇಂಡಿಕೇಟರ್ ಆಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಅಳಿಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಇಂಡಿಕೇಟರ್ಸ್ ಅನ್ನ ನಾನು ಎಲ್ಲಾ ಹೆಡ್ಡಿಂಗ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿರ್ತೇನೆ. ನಾನು ಏನೇನು ಡಿಸ್ಕಸ್ ಮಾಡಿದ್ದೇನೆ ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಆಕ್ಸಿಯಂ 4 ಮಿಷನ್ ಅನ್ನು ಪೈಲಟ್ ಮಾಡಲು ಭಾರತೀಯ ಗಗನಯಾತ್ರಿ ಯಾರು? Who is the Indian astronaut set to pilot the Axiom 4? So Axiom 4 ಮಿಷನ್ ಏನಿದೆ ಸೊ ಈ ಒಂದು ಮಿಷನ್ಗೆ ನಮ್ಮ ಭಾರತ ದೇಶದ ವ್ಯಕ್ತಿ ಪೈಲಟ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಅವರ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶುಭಾಂಶು ಶುಕ್ಲಾ ಅಂತಕ್ಕಂಥವ್ರು ಈ ಒಂದು ಆಕ್ಸಿಯಂ 4ಗೆ ಪೈಲಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯನ್ ಆಸ್ಟ್ರೋನಾಟ್ ಆಸ್ ಪೈಲಟ್ ಆಫ್ ಆಕ್ಸಿಯಂ 4 ಮಿಷನ್ ಟು ದಿ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಏನಿದೆ ಸೊ ಇದಕ್ಕೆ ಹೋಗ್ಲಿಕ್ಕೆ ನಮ್ಮ ಭಾರತ ದೇಶದ ಗಗನಯಾತ್ರಿಯನ್ನ ಪೈಲಟ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಯಂ 4 ಮಿಷನ್ ಅಂತ ಕರಿತೇವೆ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ಗೆ ನಮ್ಮ ಭಾರತ ದೇಶದ ಗ್ರೂಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶುಭಾಂಶು ಶುಕ್ಲಾರ್ ಅವರನ್ನ ಪೈಲಟ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಲಾಂಚ್ ಆಗ್ತಕ್ಕಂಥದ್ದು ಅರ್ಲಿ ಪಾರ್ಟ್ ಆಫ್ 2025 ಅಂದ್ರೆ 2025ರ ಆರಂಭಿಕ ಹಂತದಲ್ಲಿ ಇದನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಟ್ ಅಂದ್ರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಪ್ರೆಸೆನ್ಸ್ ಆನ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ನಮ್ಮ ಭಾರತ ದೇಶದ ವತಿಯಿಂದ ಮೊಟ್ಟ ಮೊದಲ ಮಾನವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತಲುಪ್ತಾ ಇರ್ತಕ್ಕಂಥ ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಕಂಟ್ರೀಸ್ ಸೆಕೆಂಡ್ ಗವರ್ನಮೆಂಟ್ ಬ್ಯಾಕ್ಡ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಆಗಿರುತ್ತೆ. ಅಂದ್ರೆ ಇದು ಸರ್ಕಾರದಿಂದ ಬೆಂಬಲಿತವಾಗಿರ್ತಕ್ಕಂಥ ಎರಡನೇ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದಕ್ಕಿಂತ ಮುಂಚೆ ಒಬ್ಬರನ್ನ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಏನಿರುತ್ತೆ ಸೊ ಇದಕ್ಕೆ ಗವರ್ನಮೆಂಟ್ ಬೆಂಬಲ ಮಾಡಿರುತ್ತೆ. ಅದೇ ರೀತಿ ಬೆಂಬಲ ಮಾಡ್ತಾ ಇರ್ತಕ್ಕಂಥ ಉದಾಹರಣೆ ಇದು ಎರಡನೇದಾಗಿರುತ್ತೆ. ಸೊ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾಸ್ ಮಿಷನ್ ಇನ್ 1984 1984ರಲ್ಲಿ ಸೊ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರಿಗೆ ಭಾರತ ಸರ್ಕಾರದ ಬೆಂಬಲದಿಂದ ಅವ್ರನ್ನ ಈ ಒಂದು ಮ್ಯಾನ್ಡ್ ಮಿಷನ್ ಅಲ್ಲಿ ಕಳಿಸಿರ್ತಾರೆ. ಸೊ ಅದಾದ ನಂತರ ಇದನ್ನ ಎರಡನೇ ಉದಾಹರಣೆಯಾಗಿ ಗವರ್ನಮೆಂಟ್ ಬ್ಯಾಕ್ಡ್ ಎಕ್ಸಾಂಪಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಿಷನ್ ನ ಪಾಲುದಾರರು ಅಥವಾ ಪಾರ್ಟ್ನರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಇಂಡಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್. ಆಫ್ ಕೋರ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯುನೈಟೆಡ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಆ ಒಂದು ಕಾರಣದಿಂದ ISS ಗೆ ಕಳಿಸ್ತಾ ಇರುವ ಕಾರಣದಿಂದ ಇದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿ ಇಸ್ರೋ, ಆಕ್ಸಿಯಂ ಸ್ಪೇಸ್ ಮತ್ತೆ ನಾಸಾ ಇವರ ಮೂವರ ಕೊಲಾಬರೇಷನ್
ಮಿಷನ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆಯಲ್ಲಿ ಸೊ ಭಾರತ ದೇಶದ ಗ್ರೂಪ್ ಕ್ಯಾಪ್ಟನ್ ಪೈಲಟ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಈ ಒಂದು ಮಿಷನ್ ಅಲ್ಲಿ ನಮ್ಮ ಪೈಲಟ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಇತರ ವ್ಯಕ್ತಿಗಳು ಯಾರು ಅಂತ ನಾವು ನೋಡೋದಾದ್ರೆ ಸ್ಪೆಷಲಿಸ್ಟ್ ಫ್ರಮ್ ಪೋಲ್ಯಾಂಡ್ ಮತ್ತೆ ಹಂಗೇರಿಯಿಂದ ಸೊ ಸ್ಪೆಷಲಿಸ್ಟ್ಗಳು ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಕಮಾಂಡರ್ ಪೆಗ್ಗಿ ವಿಟ್ಸನ್ ಈ ಒಂದು ಮಿಷನ್ ನ ಲೀಡ್ ಅಥವಾ ನಾಯಕತ್ವವನ್ನ ವಹಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸ್ಪೇಸ್ ಕ್ರಾಫ್ಟ್ ಮತ್ತೆ ಲಾಂಚ್ ವೆಹಿಕಲ್ ಅನ್ನ ನಾವು ನೋಡೋದಾದ್ರೆ ಇವರು ಫಾಲ್ಕನ್ 9 ರಾಕೆಟ್ ಅನ್ನ ಇದರಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಅನ್ನ ಈ ಒಂದು ಮಿಷನ್ ಅಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಫಾಲ್ಕನ್ 9 ರಾಕೆಟ್ ಅಂತಕ್ಕಂಥದ್ದು ಸ್ಪೇಸ್ ಎಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉಡಾವಣಾ ವಾಹನವಾಗಿರುತ್ತೆ. ಸೊ ದೇ ಗೋಯಿಂಗ್ ಟು ಸ್ಪೆಂಡ್ ಅರೌಂಡ್ 14 ಡೇಸ್ ಅಬೋರ್ಡ್ ISS ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 14 ದಿನಗಳನ್ನ ಈ ಒಂದು ಮಿಷನ್ ನ ಮುಖಾಂತರ ಸೊ ಅಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾವ ಜಾತಿಯನ್ನು ಒಂದು ಕೊಂಬಿನ ಏಷ್ಯನ್ ಗೇಂಡಾಮೃಗ ಎಂದು ಕರೆಯಲಾಗುತ್ತದೆ? ಸೊ ವಾಟ್ ಸ್ಪೀಶೀಸ್ ಇಸ್ ರೆಫರ್ ಟು ಆಸ್ ಒನ್ ಹಾರ್ನ್ಡ್ ಏಷ್ಯನ್ ರೈನೋ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ರೈನೋಸರಸ್. ಭಾರತ ದೇಶದ ಗೇಂಡಾಮೃಗವನ್ನು ನಾವು ಒಂಟಿ ಕೊಂಬಿನ ಗೇಂಡಾಮೃಗ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗೇಂಡಾಮೃಗ ಡೇ ಅಥವಾ ರೈನೋಸರಸ್ ಡೇ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ರೈನೋಸರಸ್ ಡೇ ಅನ್ನ ಯಾವ ದಿನಾಂಕದಂದು ನಾವು ಆಚರಣೆ ಮಾಡ್ತೇವೆ ಇದನ್ನ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಬಹುದಾಗಿರುತ್ತೆ. ಮತ್ತೊಮ್ಮೆ ನಾನು ಈ ಒಂದು ಆರ್ಟಿಕಲ್ ಅನ್ನ ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದ್ರೆ ಸೊ ಭಾರತ ದೇಶದಲ್ಲಿ ಒಂದು ಒಂಟಿ ಕೊಂಬಿನ ಗೇಂಡಾಮೃಗಗಳ ಸಂಖ್ಯೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಆಕ್ಚುಲಿ. ಸೊ ಈ ಒಂದು ಅನಿಮಲ್ ಬಹಳ ಕಡಿಮೆ ಆಗಿತ್ತು. ಸೊ ಇದು ಈಗ 3 ಟೈಮ್ಸ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಇದು ಇನ್ಕ್ರೀಸ್ ಆಗಿದೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು 5 ಡಿಫರೆಂಟ್ ಸ್ಪೀಶೀಸ್ ಆಫ್ ರೈನೋಸರಸ್ ಏನಿದೆ ಸೊ ಇದನ್ನು ಕೂಡ ನಾವು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ IUCN ಸ್ಟೇಟಸ್ ಹೇಗಿರುತ್ತೆ, ಅದರ ಹ್ಯಾಬಿಟ್ಯಾಟ್ ಹೇಗಿರಬೇಕು, ಯಾವ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ, ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಯು ಕ್ಯಾನ್ ವಾಚ್ ದಿ ಪ್ರೀವಿಯಸ್ ವಿಡಿಯೋ. ಹಾಗಿದ್ರೆ ಈಗ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಇದನ್ನ ನಾವು ಇಂಡಿಯಾಸ್ ಒನ್ ಹಾರ್ನ್ಡ್ ಏಷ್ಯನ್ ರೈನೋ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಈ ಒಂದು ಇಂಡಿಯನ್ ಒನ್ ಹಾರ್ನ್ಡ್ ರೈನೋ ಏನಿದೆ ಸೊ ಇದರ ಗ್ರೋತ್ ಪಾಸ್ಟ್ 4 ಡಿಕೆಟ್ಸ್ಗಳಲ್ಲಿ ಅಂದ್ರೆ ಕಳೆದ 4 ದಶಕಗಳಲ್ಲಿ ಸೊ ಇದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. 1980s ಅಲ್ಲಿ 1980ರ ದಶಕದಲ್ಲಿ ಇದು 1500 ಸಂಖ್ಯೆಗಳಿದ್ದು ಈಗ ಮೋರ್ ದೆನ್ 4000 ಅಂದ್ರೆ 4000ಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿದೆ ಇದು 3-fold ಇನ್ಕ್ರೀಸ್ ಆಗಿತ್ತಂದ್ರೆ 3 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಏನಕ್ಕೆ ಇದು ಇನ್ಕ್ರೀಸ್ ಆಗಿದೆ? ಬಿಕಾಸ್ ಆಫ್ ಆಂಟಿ ಪೋಚಿಂಗ್ ಮೆಷರ್ಸ್ ಅಂದ್ರೆ ಕಳ್ಳ ಬೇಟೆ ಏನ್ ಮಾಡ್ತಾರೆ ಸೊ ಅದರ ವಿರೋಧಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಕ್ರಮಗಳಾಗಿರ್ಬೋದು. ಹ್ಯಾಬಿಟ್ಯಾಟ್ ಪ್ರೊಟೆಕ್ಷನ್ ಅಂದ್ರೆ ಅದು ವಾಸ ಮಾಡ್ತಕ್ಕಂಥ ಒಂದು ಆವಾಸ ಸ್ಥಾನವನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಲೋಕಲ್ ಕಮ್ಯುನಿಟೀಸ್ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾವ್ ಪ್ಲೇಡ್ ಅ ವೈಟಲ್ ರೋಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯ ಮತ್ತೆ ಅರಣ್ಯ ಇಲಾಖೆ ಸೊ ಈ ಒಂದು ರಿವೈವಲ್ ನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಹ್ಯಾಬಿಟ್ಯಾಟ್ ಅಂದ್ರೆ ಇದು ಪ್ರಮುಖವಾಗಿ ಒನ್ ಹಾರ್ನ್ಡ್ ರೈನೋ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ವಾಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇನ್ ಅಸ್ಸಾಂ ನಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಸೊ 80% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಅನ್ನ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 80% ಅಂದ್ರೆ ಪ್ರಪಂಚದಲ್ಲಿ ಒನ್ ಹಾರ್ನ್ಡ್ ರೈನೋ ಎಲ್ಲೆಲ್ಲಿರುತ್ತೆ ಅದರ 80% ಒನ್ ಹಾರ್ನ್ಡ್ ರೈನೋಗಳು ನಮ್ಮ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಾರ್ಕ್ ನಲ್ಲಿ ನಾವು ಇದು ಗ್ರಾಸ್ ಲ್ಯಾಂಡ್ಸ್ ಅಂದ್ರೆ ಹುಲ್ಲುಗಾವಲುಗಳು, ಸ್ವಾಂಪ್ಗಳು ಮತ್ತೆ ರಿವರೈನ್ ಫಾರೆಸ್ಟ್ಗಳು ಸೊ ಈ ಎಲ್ಲಾ ರೀತಿಯ ಹ್ಯಾಬಿಟ್ಯಾಟ್ಗಳು ಸೊ ರೈನೋಸ್ಗಳು ಇರ್ಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಆವಾಸ ಸ್ಥಾನವನ್ನ ನೀಡುವ ಕಾರಣದಿಂದ ಸೊ ಇಲ್ಲಿ ಈ ಒಂದು ಪ್ರಾಣಿಗಳ ಹೆಚ್ಚಿನ ಪಾಪ್ಯುಲೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯನ್ ರೈನೋ ಸ್ಪೀಶೀಸ್ ಏನಿರುತ್ತೆ ಇದನ್ನ ನಾವು ಸ್ಪೀಶೀಸ್ ನೇಟಿವ್ ಟು ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಭಾರತ ದೇಶದ ಉಪಖಂಡಕ್ಕೆ ಇದು ನೇಟಿವ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪ್ರಭೇದವಾಗಿರುತ್ತೆ. ಸೊ ಯಾವುದೇ ಪ್ರಾಣಿಯನ್ನ ನಾವು ಎಂಡೆಮಿಕ್ ಅಥವಾ ಸ್ಥಳೀಯ ಅಥವಾ ನೇಟಿವ್ ಅಂತ ಕರೆದಾಗ ಸೊ ಅದು ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಹೆಚ್ಚು ಸೀಮಿತವಾಗಿರುತ್ತೆ. ಸೊ ಬೇರೆಡೆ ಅದನ್ನ ಕಾಣ್ತಕ್ಕಂಥದ್ದು ಬಹಳ ವಿರಳವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ 80% ಆಫ್ ದಿ ರೈನೋಸ್ಗಳನ್ನ ನಮ್ಮ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ನಾವು ನೋಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಭೌತಿಕ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಲಾರ್ಜೆಸ್ಟ್ ಆಫ್ ದಿ 3 ಏಷ್ಯನ್ ರೈನೋ ಸ್ಪೀಶೀಸ್ ಅಂದ್ರೆ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಗೇಂಡಾಮೃಗಗಳೇನಿರ್ತವೆ ಸೊ ಇದರಲ್ಲಿ ಇದು ಬೃಹತ್ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥ ಪ್ರಾಣಿ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಸಿಂಗಲ್ ಬ್ಲ್ಯಾಕ್ ಹಾರ್ನ್ ಅನ್ನ ಹೊಂದಿರುತ್ತೆ, ಅಂದ್ರೆ ಅದರ ಮೂಗಿನ ಮೇಲೆ ಸೊ ಒಂದೇ ಒಂದು ಕೊಂಬನ್ನ ಹೊಂದಿರುತ್ತೆ. ಅದು ಯೂಶಲಿ ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಅದು 20ರಿಂದ 60 ಸೆಂಟಿಮೀಟರ್ ಉದ್ದವನ್ನ ಹೊಂದಿರುತ್ತೆ. ಸೊ ಈ ಒಂದು ಹಾರ್ನ್ಗಾಗಿ ಈ ಪ್ರಾಣಿಗಳನ್ನ ಕೊಲ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೊಂಬನ್ನ ಸ್ಮಗ್ಲಿಂಗ್ ಮಾಡ್ತಕ್ಕಂಥದ್ದು, ಅಂದ್ರೆ ಅತಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುವ ಕಾರಣದಿಂದ ಈ ಒಂದು ಪ್ರಾಣಿಯನ್ನ ಕಳ್ಳ ಬೇಟೆ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ ಸೊ ಈ ಪ್ರಾಣಿಯ ಪಾಪ್ಯುಲೇಷನ್ ಡಿಕ್ಲೇನ್ ಆಗಿತ್ತು, ಮತ್ತೆ ಈಗ ರಿವೈವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನ ನಾವು ನೋಡೋದಾದ್ರೆ ಐತಿಹಾಸಿಕವಾಗಿ ಇದು ಇಂಡೋ ಗ್ಯಾಗ್ನೆಟಿಕ್ ಪ್ಲೇನ್ ನಲ್ಲಿ ಹೆಚ್ಚಾಗಿ, ಅಂದ್ರೆ ಇಂಡೋ ಗಂಗಾ ಬಯಲಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಟುಡೇ ದೇ ಆರ್ ಪ್ರೈಮರ್ಲಿ ಫೌಂಡ್ ಇನ್ ದಿ ನಾರ್ತ್ ಈಸ್ಟರ್ನ್ ಇಂಡಿಯಾ. ಸೊ ಈಗ ಇವು ಹೆಚ್ಚಾಗಿ ಈಶಾನ್ಯ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ಸದರನ್ ನೇಪಾಲ್ ಅಲ್ಲೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನಾನು IUCN ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲ ಅಂತಕ್ಕಂಥದ್ದು. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಅಂತ್ಯೋದಯ ದಿವಸ್ 2024. ಸೊ ಅಂತ್ಯೋದಯ ದಿವಸ್ 2024 ಸೆಪ್ಟೆಂಬರ್ 25ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಅಂತ್ಯೋದಯ ದಿವಸ್ ಅಂದ್ರೆ ಏನು? ಇದು ಬರ್ತ್ ಆನಿವರ್ಸರಿ ಆಫ್ ದಿ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ. ಸೊ ದೀನ ದಯಾಳ್ ಉಪಾಧ್ಯಾಯರವರ ಹುಟ್ಟು ಹಬ್ಬದ ವಾರ್ಷಿಕೋತ್ಸವವನ್ನು ನಾವು ಅಂತ್ಯೋದಯ ದಿವಸವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಅಂತ್ಯೋದಯ? ಅಂತ್ಯ ಅಂದ್ರೆ ಲಾಸ್ಟ್, ಕೊನೆ. ಉದಯ ಅಂದ್ರೆ ಅಭಿವೃದ್ಧಿ. ಸೊ ಕೊನೆಯಲ್ಲಿರ್ತಕ್ಕಂಥವ್ರನ್ನ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಇದನ್ನ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಲಾಸ್ಟ್ ಪರ್ಸನ್, ಕಟ್ಟ ಕಡೆಯ ವ್ಯಕ್ತಿ, ಅಂದ್ರೆ ಯಾರಿಗೆ ಎಲ್ಲ ಒಂದು ಹಕ್ಕುಗಳು ಅಥವಾ ಸಂಪನ್ಮೂಲಗಳು ಸಿಗ್ತಾ ಇರಲ್ವೋ ಅವರನ್ನೂ ಕೂಡ ನಾವು ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ಸೊ ಅಂತ್ಯೋದಯದ ಒಂದು ಅರ್ಥವಾಗಿರುತ್ತೆ. ಹಾಗಿದ್ರೆ ಇಟ್ ಫೋಕಸಸ್ ಆನ್ ಅಡ್ರೆಸಿಂಗ್ ದಿ ನೀಡ್ಸ್ ಆಫ್ ದಿ ಪೂರೆಸ್ಟ್ ಅಂಡ್ ದಿ ಮೋಸ್ಟ್ ಮಾರ್ಜಿನಲೈಸ್ ಸೆಕ್ಷನ್. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕಡು ಬಡವರು ಮತ್ತೆ ಅತ್ಯಂತ ಶೋಷಿತ ವರ್ಗದವರೇನಿರ್ತಾರೆ ಸೊ ಅವರನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಅಂತ್ಯೋದಯವನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇವರು ಇಂಡಿಯನ್ ಪೊಲಿಟಿಕಲ್ ಲೀಡರ್ ಮತ್ತೆ ಥಿಂಕರ್ ಆಗಿರ್ತಾರೆ. ಭಾರತ ದೇಶದ ಪ್ರಮುಖ ರಾಜಕೀಯ ನಾಯಕ ಮತ್ತು ಚಿಂತಕರಾಗಿರ್ತಾರೆ. ಸೊ ಅಡ್ವೊಕೇಟೆಡ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್ ಇಂಡಿವಿಜುವಲ್ಸ್ ಇನ್ ಸೊಸೈಟಿ. ಅಂದ್ರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಶೋಷಿತ ವರ್ಗದವರನ್ನ ಏಳಿಗೆ ಮಾಡಬೇಕು ಅಥವಾ ಉನ್ನತೀಕರಣ ಮಾಡಬೇಕಂತಕ್ಕಂಥದ್ದನ್ನ ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಸೊ ಹಿ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಇಂಟಿಗ್ರಲ್ ಹ್ಯುಮ್ಯಾನಿಸಮ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ಸಮಗ್ರ ಮಾನವತಾವಾದವನ್ನ ಯಾರು ಪ್ರತಿಪಾದಿಸಿದ್ರು ಅಂತ ಕೇಳಿದಾಗ ಸೊ ನಿಮಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗೊತ್ತಿರಬೇಕಾಗಿರುತ್ತೆ. ಸೊ ಇವರು ಈ ಒಂದು ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಅಥವಾ ಈ ಒಂದು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿತ್ವವಾಗಿರ್ತಾರೆ. ಸೊ ಅಂತ್ಯೋದಯ ಮಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಈಸ್ ಟು ಹೆಲ್ಪ್ ಪುವರ್ ಅಂಡ್ ರೂರಲ್ ಯೂತ್ ಫೈಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅಂದ್ರೆ ಈ ಒಂದು ಅಂತ್ಯೋದಯ ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಬಡ ಮತ್ತು ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ಸ್ಕಿಲ್ ಡೆವಲಪ್ಮೆಂಟ್, ಯಾಕಂದ್ರೆ ಉದ್ಯೋಗ ಕೊಡಬೇಕಾದ್ರೆ ಅವ್ರಿಗೊಂದು ಕೌಶಲ್ಯ ಇರಬೇಕಾಗಿರುತ್ತೆ. ಸೊ ಆ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಪ್ರೊವೈಡಿಂಗ್ ರಿಸೋರ್ಸಸ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಸ್ವ ಉದ್ಯೋಗ ಮಾಡಲು ಇಚ್ಛಿಸಿದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಕೊಡುವ ಕಾರಣಕ್ಕಾಗಿ ಅಂತ್ಯೋದಯ ಮಿಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಅಥವಾ ಸರ್ಕಾರದ ಉಪಕ್ರಮಗಳನ್ನು ನಾವು ನೋಡೋದಾದ್ರೆ ಸೆವೆರಲ್ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಅರೌಂಡ್ ಅಂತ್ಯೋದಯ ಮಿಷನ್. ಸೊ ಅಂತ್ಯೋದಯ ಮಿಷನ್ ಅಡಿಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ಅಂತ್ಯೋದಯ ಅನ್ನ ಯೋಜನಾ, ಸೊ ವಿಚ್ ಪ್ರೊವೈಡ್ಸ್ ಸಬ್ಸಿಡೈಸ್ಡ್ ಫುಡ್ ಗ್ರೇನ್ಸ್ ಟು ದಿ ಪೂರೆಸ್ಟ್ ಫ್ಯಾಮಿಲೀಸ್. ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ನೆಕ್ಸ್ಟ್ ಸ್ನಿಪೆಟ್ಸ್. ಐಫಾ ಡೇ ಸೆಲೆಬ್ರೇಟೆಡ್ ಇನ್ ದಿ ನ್ಯಾಷನಲ್ ಕ್ಯಾಪಿಟಲ್. ಸೊ ನಮ್ಮ ಭಾರತ ದೇಶದ ರಾಜಧಾನಿಯಲ್ಲಿ ಐಫಾ ದಿನವನ್ನ ಆಚರಣೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಯಾವತ್ತೂ ಡಿಸ್ಕಸ್ ಮಾಡಲಿಲ್ಲ, ಆ ಒಂದು ಕಾರಣದಿಂದ ಈ ಆರ್ಟಿಕಲ್ ಅನ್ನ ತೆಗೆದುಕೊಂಡಿದ್ದೇನೆ. ಸೊ ಐಫಾ ಡೇ, ಸೊ ಇದು ಏನು ಅಂದ್ರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಐಫಾ ಡೇ ಇದನ್ನ ನಮ್ಮ ಭಾರತ ದೇಶದಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಹಾನರ್ ದಿ ಮಾರ್ಟೀರ್ಸ್ ಆಫ್ ದಿ ಬ್ಯಾಟಲ್ ಆಫ್ ಹೈಫಾ. ಸೊ ಈ ಒಂದು ಬ್ಯಾಟಲ್ ಆಫ್ ಐಫಾ ಅಥವಾ ಐಫಾ ಕಥನದಲ್ಲಿ ಹುತಾತ್ಮರಾದವರನ್ನ ಗೌರವ
ಗೌರವ ಸೂಚಿಸುವ ಕಾರಣದಿಂದ ಸೆಪ್ಟೆಂಬರ್ 23ರಂದು ಐಫಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಏನಿದು ಐಫಾ ದಿನ ಅಂದರೆ ಇದು ವರ್ಲ್ಡ್ ವಾರ್ 1 ಸಮಯದಲ್ಲಿ ಅಂದರೆ 1918ನಲ್ಲಿ ನಡೆದಿರ್ತಕ್ಕಂಥ ಒಂದು ಕದನ ಇದಾಗಿರುತ್ತೆ. ಸೊ ಬ್ರಿಟಿಷ್ ಅಂಡ್ ಇಂಡಿಯನ್ ಟ್ರೂಪ್ಸ್ ಟು ಲಿಬರೇಟ್ ಪೋರ್ಟ್ ಸಿಟಿ ಆಫ್ ಐಫಾ. ಸೊ ಪೋರ್ಟ್ ಸಿಟಿ ಆಫ್ ಐಫಾ ಅಂತ ಇರುತ್ತೆ. ಐಫಾ ಇದೊಂದು ಬಂದರು ನಗರವಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಇಸ್ರೇಲ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಆ ಸಮಯದಲ್ಲಿ ಇದು ಒಂದು ಪೋರ್ಟ್ ಸಿಟಿ ಆಗಿತ್ತು. ಅವಾಗ ಇಸ್ರೇಲ್ ಇನ್ನೂ ಒಂದು ಎಂಟಿಟಿ ಆಗಿ ಡಿಕ್ಲೇರ್ ಆಗಿರಲಿಲ್ಲ. ಸೊ ಆ ಸಮಯದಲ್ಲಿ ಐಫಾ ಅಂತಕ್ಕಂಥದ್ದು ಒಂದು ಪೋರ್ಟ್ ಸಿಟಿ ಆಗಿತ್ತು. ಆ ಪೋರ್ಟ್ ಸಿಟಿಯನ್ನು ಆಟೋಮನ್ ಟುರ್ಕ್ಸ್ ಅಂತ ನಾವೇನು ಹೇಳ್ತೇವೆ, ಅವರು 400 ವರ್ಷಗಳ ಕಾಲ ಅದನ್ನು ಆಳ್ವಿಕೆ ನಡೆಸಿರ್ತಾರೆ ಅಥವಾ ಅದರ ಕಂಟ್ರೋಲನ್ನು ಹೊಂದಿರ್ತಾರೆ. ಆ ಸಮಯದಲ್ಲಿ ಈ ಒಂದು ಐಫಾ ಕದನವನ್ನು ಮಾಡುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಮತ್ತೆ ಇಂಡಿಯನ್ ಟ್ರೂಪ್ಸ್ ಇಬ್ಬರು ಒಟ್ಟುಗೂಡಿ ಸೊ ಅದನ್ನ ಲಿಬರೇಟ್ ಮಾಡ್ತಾರೆ ಅಥವಾ ಸ್ವತಂತ್ರಗೊಳಿಸ್ತಾರೆ. ಸ್ವತಂತ್ರಗೊಳಿಸುವ ಆ ಒಂದು ಕದನದಲ್ಲಿ ಸಾಕಷ್ಟು ಸೈನಿಕರು ಮರಣವನ್ನ ಹೊಂತಾರೆ. ಅವರಿಗೆ ಗೌರವವನ್ನ ಸೂಚಿಸುವ ಕಾರಣದಿಂದ ಐಫಾ ದಿನವನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಡಿಫೀಟೆಡ್ ದಿ ಆಟೋಮನ್ ಟುರ್ಕ್ ಎಂಪೈರ್ ಅಂಡ್ ದೇರ್ ಜರ್ಮನ್ ಅಲೈನ್ಸ್. ಸೊ ಆಟೋಮನ್ ಟುರ್ಕ್ಸ್ಗರಿಗೆ ಸೊ ಜರ್ಮನ್ನರು ಸಪೋರ್ಟ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಅವರಿಬ್ಬರನ್ನ ಸೋಲಿಸುವ ಮುಖಾಂತರ ಐಫಾ ಪೋರ್ಟ್ ಸಿಟಿಯನ್ನು ಲಿಬರೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇನ್ನು ವರ್ಲ್ಡ್ ವಾರ್ 1 ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ವಿಶ್ವ ಸಮರ ಒಂದನ್ನು ನಾವು ಗ್ರೇಟ್ ವಾರ್ ಅಂತ ಕೂಡ ಕರಿತೇವೆ. ಇದು 28ನೇ ಜುಲೈ 1914ರಿಂದ ಪ್ರಾರಂಭವಾಗಿ 11th ನವೆಂಬರ್ 1918 ವರೆಗೂ ನಡೀತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಸೊ ವರ್ಲ್ಡ್ ವಾರ್ 1 ಏನಿದೆ, ಇಟ್ ಈಸ್ ಫಾಟ್ ಬಿಟ್ವೀನ್ ಅಲೈಡ್ ಪವರ್ಸ್ ಅಂಡ್ ಸೆಂಟ್ರಲ್ ಪವರ್. ಸೊ ಇದರಲ್ಲಿ 2 ಪಂಗಡಗಳು ಬರ್ತವೆ. ಒಂದನ್ನು ನಾವು ಅಲೈಡ್ ಪವರ್ಗಳು ಅಂತ ಹೇಳ್ತೇವೆ, ಇನ್ನೊಂದನ್ನ ಸೆಂಟ್ರಲ್ ಪವರ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಅಲೈಡ್ ಪವರ್ಸ್ ಅಲ್ಲಿ ಯಾವ ಯಾವ ರಾಷ್ಟ್ರಗಳು ಬರುತ್ತಂದ್ರೆ ಫ್ರಾನ್ಸ್, ರಷ್ಯಾ ಅಂಡ್ ಬ್ರಿಟನ್. ಸೊ ಈ ಮೂರು ಎಂಟಿಟೀಸ್ಗಳನ್ನು ನಾವು ಅಲೈಡ್ ಪವರ್ಸ್ ಅಂತ ಹೇಳ್ತೇವೆ. ಅಂಡ್ ದಿ ಯುನೈಟೆಡ್ ಸ್ಟೇಟ್ಸ್ ಆಲ್ಸೋ ಫಾಟ್ ದಿ ಸೈಡ್ ಆಫ್ ದಿ ಅಲೈಸ್ ಆಫ್ಟರ್ 1917. ಅಂದ್ರೆ ಆರಂಭಿಕ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಲೈಡ್ ಫೋರ್ಸಸ್ ಅಲ್ಲಿ ಇರಲಿಲ್ಲ. 1917 ಆದ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೂಡ ಅಲೈಡ್ ಫೋರ್ಸಸ್ ನೊಂದಿಗೆ ಫೈಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೇನ್ ಮೆಂಬರ್ಸ್ ಆಫ್ ದಿ ಸೆಂಟ್ರಲ್ ಪವರ್ಸ್ ಅನ್ನ ನಾವು ನೋಡೋದಾದ್ರೆ ಜರ್ಮನಿ, ಆಸ್ಟ್ರೇಲಿಯಾ, ಹಂಗೇರಿ, ದೆನ್ ಓಟಮನ್ ಎಂಪೈರ್ ಮತ್ತೆ ಬಲ್ಗೇರಿಯಾ. ಸೊ ಇವರು ಮೇನ್ ಮೆಂಬರ್ಸ್ ಅಥವಾ ಸೆಂಟ್ರಲ್ ಪವರ್ಸ್ ಅಲ್ಲಿ ಇದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಬ್ಬರ ಮಧ್ಯೆ ವರ್ಲ್ಡ್ ವಾರ್ 1 ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 750. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ this.